ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಂಜನಾಯಕ್. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನೀವೆಲ್ಲರೂ ಕೂಡ TET ಎಕ್ಸಾಮನ್ನು ಪಾಸ್ ಮಾಡ್ಕೊಂಡಿದ್ದೀರಿ. ಸೊ ಮುಂದೆ ಆಗುವಂತಹ ನೋಟಿಫಿಕೇಷನ್ಗೆ ವೆಯ್ಟ್ ಮಾಡ್ತಾ ಇದ್ದೀರಿ. ಸೊ ಅದಕ್ಕೆ ಪೂರಕವಾಗಿ ಈ PSTR 2026 ಇನ್ನೇನು ಮುಂದಿನ ವರ್ಷದಲ್ಲಿ ನೋಟಿಫಿಕೇಶನ್ ಆಗುವಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ನೀವು ಎಲ್ಲರೂ ಕೂಡ ಸಿದ್ಧತೆಯನ್ನು ಕೂಡ ನಡೆಸ್ತಾ ಇದ್ದೀರಿ. ಯಾಕಂದರೆ TET ಕ್ಲಿಯರ್ ಆಗಿರೋದ್ರಿಂದ ಮುಂದೆ ನಿಮ್ಮ ಇರುವಂತಹ ಗುರಿ ಯಾವುದಪ್ಪ ಅಂದರೆ ಈ ಒಂದು ಎಕ್ಸಾಮನ್ನು ಪಾಸ್ ಮಾಡಬೇಕು ಅಂತ. ನೋಡಿ, ಈ PSTR ಎಕ್ಸಾಮಲ್ಲಿ EVS ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ ಆಗಿರುತ್ತೆ, ಪರಿಸರ ಅಧ್ಯಯನ. ನೋಡಿ, ಈ ಪರಿಸರ ಅಧ್ಯಯನ ಅನ್ನುವಂಥದ್ದು ಕೇವಲ PSTR ಎಕ್ಸಾಮಿಗಷ್ಟೇ ಫೋಕಸ್ ಮಾಡುವಂಥದ್ದು ಏನಲ್ಲ. ಅದರ ಜೊತೆಗೆ GPSTR ಮತ್ತು HSTR ಎಕ್ಸಾಮಲ್ಲೂ ಕೂಡ ಕೆಲವೊಂದು ಕ್ವಶನ್ಸ್ಗಳು ಇದ್ರ ಮೇಲೆ ರೈಸ್ ಮಾಡ್ತಾ ಬರ್ತಾನೆ. ಆದರೆ ಇಂಪಾರ್ಟೆಂಟ್ ಆಗಿ ಫೋಕಸ್ ಮಾಡಬೇಕಾಗಿರೋದು ಈ ಒಂದು PSTR ಎಕ್ಸಾಮಲ್ಲಿ EVS ಅನ್ನೋದೇ ಒಂದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕ್ ಆಗಿರುತ್ತೆ. ಹಾಗಾದರೆ ಈ EVS ಅಲ್ಲಿ ಬರುವಂತಹ ಪ್ರಮುಖವಾದಂತಹ ಪ್ರಶ್ನೆಗಳು ಯಾವ್ಯಾವುದು? ನೀವು ಅನ್ಕೊಂಡಿರ್ಬೋದು, ಇವತ್ತು ಅನಾಲಿಸಿಸ್ ಮಾಡುವಂತಹ ಏನು ಕ್ವಶನ್ಸ್ಗಳಿದಾವಲ್ಲ, ಅದು ನಿಮಗೆ ನೋಡೋದಕ್ಕೆ ಜಾಗ್ರಫಿ ರಿಲೇಟೆಡ್ ಆಗಿರುವಂತಹ ಪ್ರಶ್ನೆಗಳು ಅನಿಸ್ಬೋದು. ಆದರೆ ಅದು ಎನ್ವೈರ್ಮೆಂಟ್ ಸೈನ್ಸಲ್ಲಿ, ಪರಿಸರ ಅಧ್ಯಯನದಲ್ಲೂ ಬರುವಂತಹ ಒಂದು ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಆ ಸಿಲೆಬಸ್ ಬೇಸಲ್ಲೇ ನಾವು ಅಥವಾ ಓಲ್ಡ್ ಕ್ವಶನ್ ಪೇಪರಲ್ಲಿ ಯಾವ ರೀತಿ ಕ್ವಶನ್ಸನ್ನು ಕೇಳಿದಾನೆ, ಮುಂದೆ ಹೇಗೆ ಕ್ವಶನ್ಸ್ಗಳು ಬರ್ಬೋದು ಅನ್ನುವಂಥದ್ದಕ್ಕೆ ಒಂದು ಎಕ್ಸಾಂಪಲ್ ಆಗಿ ಈ ಒಂದು ಕ್ವಶನ್ಸನ್ನು ಇವತ್ತು ಅನಾಲಿಸಿಸ್ ಮಾಡ್ತಾ ಹೋಗೋಣ, ಈ ಒಂದು EVS ಕಾನ್ಸೆಪ್ಟ್ ಬಗ್ಗೆ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನ ನೋಟಿಫಿಕೇಶನ್ ಪಡ್ಕೊಳ್ಳಿ. ಹಾಗೆ ಬರುವಂತಹ ಎಲ್ಲ ವಿಡಿಯೋಸ್ಗಳನ್ನು ವಾಚ್ ಮಾಡಿ, ಎಲ್ಲ ಎಕ್ಸಾಮಿಗೂ ಕೂಡ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ವತಿಯಿಂದ ನಾವು ಆನ್ಲೈನ್ ಕೋರ್ಸಸ್ ಅನ್ನು ಕೂಡ ಲಾಂಚ್ ಮಾಡಿದ್ದೀವಿ. ನೋಡಿ, PM ಮೆಥಡ್ ಆಗಿರ್ಬೋದು, PSTR ಹಾಗೆ GPSTR ಅಲ್ಲಿ ಸೋಷಿಯಲ್ ಸೈನ್ಸ್ ಇರುತ್ತೆ, ಮತ್ತೆ ಮ್ಯಾಥಮೆಟಿಕಲ್ ಸೈನ್ಸು ಕೂಡ ಇರುತ್ತೆ. ಇವೆಲ್ಲ ಕೋರ್ಸ್ಗಳು ನಿಮಗೆ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪ್ ಮೂಲಕ ಕೊಡಲಾಗತ್ತೆ. ಪ್ಲೇಸ್ಟೋರಲ್ಲಿ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವ ಕೋರ್ಸ್ ಬೇಕೋ ಆ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಪೇಮೆಂಟ್ ಕೇಳುತ್ತೆ. ಪೇಮೆಂಟ್ ಮಾಡಿದರೆ ನಿಮಗೆ ಕಂಪ್ಲೀಟ್ ಆಗಿರುವಂತಹ ಒಂದು ವಿಡಿಯೋಸ್ಗಳು ನಿಮಗೆ ಸಿಗ್ತವೆ. ಅದು ಚಾಪ್ಟರ್ ವೈಸಲ್ಲಿ ಕ್ಲಾಸಸ್ಸನ್ನು ಮಾಡಿರ್ತೀವಿ. ಅದರ ಜೊತೆಗೆ ನಿಮಗೆ ಡೀಪ್ ಆಗಿರುವಂತಹ ಒಂದು ಕಾನ್ಸೆಪ್ಟು, ಓಲ್ಡ್ ಕ್ವಶನ್ ಪೇಪರನ್ನು ಇಟ್ಕೊಂಡು ಮುಂದೆ ಯಾವ ರೀತಿ ಬರ್ಬೋದು, ಯಾವ್ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಇದಾವಂತನೂ ಕೂಡ ಇದರಲ್ಲಿ ಹೈಲೈಟ್ ಮಾಡಿದ್ದೀವಿ. ಸೊ ನೀವೆಲ್ಲರೂ ಕೂಡ ಈ ಒಂದು ಆನ್ಲೈನ್ ಕೋರ್ಸನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಈಗಿಂದನೇ ಓದಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದರೆ ಯಾವ ಟೈಮಲ್ಲಿ ನೋಟಿಫಿಕೇಶನ್ ಆಗುತ್ತೋ ಯಾರಿಗೂ ಗೊತ್ತಿಲ್ಲ. ನೋಟಿಫಿಕೇಶನ್ ಆಗೋಕ್ಕಿಂತ ಮುಂಚಿತವಾಗಿ ನೀವು ತಯಾರಿಯನ್ನು ನಡೆಸ್ತಾ ಇದ್ದರೆ ಮುಂದೆ ನೋಟಿಫಿಕೇಶನ್ ಆದ ನಂತರದಲ್ಲಿ ಸ್ವಲ್ಪ ರಿವಿಷನ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಟೈಮ್ ಇರುತ್ತೆ. ಓಕೆ ಸ್ನೇಹಿತರೆ, ಆನ್ಲೈನ್ ಕೋರ್ಸನ್ನು ನೀವೆಲ್ಲರೂ ತೆಗೆದುಕೊಡ್ರಿ ಅಂತ ಹೇಳ್ತಾ, ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ನೀವು 9071673831 ನಂಬರಿಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ರಿ ಅಂತ ಹೇಳ್ತಾ, ಹಾಗೆ ಸ್ನೇಹಿತರೆ, ಇವತ್ತಿನ ಕಾನ್ಸೆಪ್ಟಲ್ಲಿ ಈ ಎನ್ವೈರ್ಮೆಂಟ್ ಸೈನ್ಸಲ್ಲಿ ಮೊದಲನೇ ಪ್ರಶ್ನೆ ಯಾವುದು ಅಂತ ನೋಡಿದಾಗ ನೋಡಿ, ಸೌರವ್ಯೂಹದ ಭೂಕೇಂದ್ರಿತ ಮಾದರಿ ಜಿಯೋಸೆಂಟ್ರಿಕ್ ಮಾಡೆಲ್ ಪ್ರತಿಪಾದಿಸಿದ ವ್ಯಕ್ತಿ ಯಾರು ಅಂತ. ನೋಡಿ, ಈ ಏರಿಯಾ ಯಾವುದ್ರ ಬಗ್ಗೆ ಇದೆಯಪ್ಪ ಅಂದರೆ ಸೋಲಾರ್ ಸಿಸ್ಟಮ್ ರಿಲೇಟೆಡ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ ಇದೆ. ಇಲ್ಲಿ ಸೌರವ್ಯೂಹದ ಭೂಕೇಂದ್ರಿತ ಮಾದರಿ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವರ್ಡ್. ಇದನ್ನ ಜಿಯೋಸೆಂಟ್ರಿಕ್ ಮಾಡೆಲ್ ಅಥವಾ ಥಿಯರಿ ಅಂತಾನೂ ಕೂಡ ಕರಿತೀವಿ. ಫಸ್ಟ್ ಆಫ್ ಆಲ್, ಈ ಜಿಯೋಸೆಂಟ್ರಿಕ್ ಮಾಡೆಲ್ ಥಿಯರಿ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಜಿಯೋಸೆಂಟ್ರಿಕ್ ಮಾಡೆಲ್ ಥಿಯರಿ ಅಂದ್ರೆ ಈಗ ಭೂಮಿ ಕೇಂದ್ರದಲ್ಲಿ ಇರುತ್ತೆ. ಭೂಮಿ ಕೇಂದ್ರದಲ್ಲಿ ಇರುತ್ತೆ. ಈ ಭೂಮಿಯನ್ನ ಇತರೆ ಆಕಾಶಕಾಯಗಳು ಯಾರನ್ನ ಸುತ್ತರಿತಾವಪ್ಪ ಅಂದ್ರೆ ಭೂಮಿಯನ್ನ ಸುತ್ತರಿತವೆ ಅನ್ನುವಂಥದ್ದೇ ಈ ಒಂದು ಸಿದ್ಧಾಂತವಾಗಿರುತ್ತೆ. ಇದನ್ನೇ ಜಿಯೋಸೆಂಟ್ರಿಕ್ ಮಾಡೆಲ್ ಅಂತ ಕರಿತೀವಿ. ಅಂದ್ರೆ ಭೂಮಿಯನ್ನ ಇತರೆ ಆಕಾಶಕಾಯಗಳು ಅಂದ್ರೆ ಸೋಲಾರ್ ಸಿಸ್ಟಮ್ ಅಲ್ಲಿ ಇದಾವಲ್ಲ, ಸೌರವ್ಯೂಹದಲ್ಲಿರುವಂತಹ ಇತರೆ ಆಕಾಶಕಾಯಗಳು ಯಾರ್ಯಾರು, ಸೂರ್ಯ ಆಗಿರ್ಬೋದು, ಕ್ಷುದ್ರ ಗ್ರಹಗಳಾಗಿರ್ಬೋದು, ಉಲ್ಕೆಗಳಾಗಿರ್ಬೋದು, ಮತ್ತೆ ಉಪಗ್ರಹಗಳು ಸ್ಯಾಟಲೈಟ್ಸ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಯಾರನ್ನ ಸುತ್ತರಿತವೆ, ಭೂಮಿಯನ್ನ ಸುತ್ತರಿತವೆ ಅನ್ನುವಂಥದ್ದೇ ಈ ಒಂದು ಸಿದ್ಧಾಂತವಾಗಿರುತ್ತೆ. ಬಟ್ ಈ ಸಿದ್ಧಾಂತವನ್ನ ಯಾರು ಕೂಡ ಅವಾಗ ಅಕ್ಸೆಪ್ಟ್ ಮಾಡಿರ್ಬೋದು, ಬಟ್ ಈಗ ಅದನ್ನ ಯಾರು ಕೂಡ ಅಕ್ಸೆಪ್ಟ್ ಮಾಡೋದಕ್ಕೆ ಸಾಧ್ಯತೆ ಇಲ್ಲ. ಆದರೂ ಕೂಡ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ನೋಡಿದಾಗ ಈ ಒಂದು ಸಿದ್ಧಾಂತವನ್ನ ಕೊಟ್ಟಂತಹ ವ್ಯಕ್ತಿ ಯಾರು ಅಂತ ಹೇಳಿ ಕೇಳಿರುವಂತಹ ಪ್ರಶ್ನೆ ಆಗಿರುತ್ತೆ. ಅದಕ್ಕೆ ಸರಿಯಾದಂತಹ ಉತ್ತರ ನೋಡಿ, ಕಾರ್ಡಿಯಸ್ ಟಾಲೆಮಿ ಅಂತ ಇದೆ, ಆರ್ಯಭಟ ಇದೆ, ನಿಕೋಲಸ್ ಕೋಪರ್ನಿಕಸ್ ಇದೆ, ಜಾನ್ಸ್ ಕೆಪ್ಲರ್ ಅಂತ ಇದ್ದಾರೆ.
ಈ 4 ಜನರಲ್ಲಿ ಇದಕ್ಕೆ ಸರಿಯಾದಂತಹ ಉತ್ತರ ಯಾವ್ದಪ್ಪ ಅಂದ್ರೆ ಎ ಅನ್ನೋದು ಸರಿಯಾದಂತಹ ಉತ್ತರ. ಕಾರ್ಲಿಯಸ್ ಟಾಲೆಮಿ ಅನ್ನುವಂಥರು ಯಾವ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತಾರಪ್ಪ ಅಂದ್ರೆ ಭೂಕೇಂದ್ರಿತ ಮಾದರಿಯನ್ನ ಪ್ರತಿಪಾದನೆ ಮಾಡಿರುವಂತದ್ದು. ಸೊ ಇದು ಮೊದಲ ಸಿದ್ಧಾಂತನೂ ಕೂಡ ಆಗಿರುತ್ತೆ. ಹಾಗಾಗಿ ಇದನ್ನ ಆಗಿನ ಕಾಲದಲ್ಲಿ ಇದು ಅಕ್ಸೆಪ್ಟೆಡ್ ಥಿಯರಿ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಇದಾದ ನಂತರದಲ್ಲಿ ಇದು ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಲ್ಲ, ಭೂಕೇಂದ್ರಿತ ವಿಶ್ವ ಸಿದ್ಧಾಂತ ಅಂದ್ರೆ ಏನು ಅನ್ನೋದು ಇಲ್ಲಿ ನಮಗೆ ಗೊತ್ತಾಗಿರ್ಬೇಕು. ಅದನ್ನ ಕೊಟ್ಟ ವ್ಯಕ್ತಿ ಯಾರಪ್ಪ ಅಂದ್ರೆ ಗ್ರೀಕ್ ದೇಶದ ಟಾಲೆಮಿ ಅವರು ಈ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿದ್ದು. ಇದು ಯಾರು ಕೂಡ ಅಕ್ಸೆಪ್ಟೆಡ್ ಮಾಡುವಂತಹ ಥಿಯರಿ ಅಲ್ಲ. ಹಾಗಾದ್ರೆ ಈ ಆರ್ಯಭಟ ಅನ್ನೋರು ಏನು? ಇವರು ಭಾರತೀಯರು. ಸೊ ಈ ಭಾರತೀಯರಾದಂಥ ಆರ್ಯಭಟ ಅವರು ಇವರು ಯಾವ ಥಿಯರಿಯನ್ನ ಕೊಟ್ರಪ್ಪ ಅಂದ್ರೆ ಹೀಲಿಯೋ ಸೆಂಟರ್ ಥಿಯರಿ ಅಂತ ಕೊಡ್ತಾರೆ. ಹೀಲಿಯೋ ಸೆಂಟರ್ ಥಿಯರಿ ಅಂದ್ರೆ ಸೌರ ಕೇಂದ್ರಿತ ವಿಶ್ವ ಸಿದ್ಧಾಂತ ಅಂತ ಹೇಳಿ ಕರಿತೀವಿ. ಅಂದ್ರೆ ಸೂರ್ಯ ಕೇಂದ್ರಿತ ವಿಶ್ವ ಸಿದ್ಧಾಂತ ಅಂತ. ಅಂದ್ರೆ ಸೂರ್ಯ ಕೇಂದ್ರ ಭಾಗದಲ್ಲಿ ಇರ್ತಾನೆ, ಸನ್ ಇರ್ತಾನೆ. ಆ ಸೂರ್ಯನಿಗೆ ಇತರೆ ಆಕಾಶಕಾಯಗಳು ಏನ್ ಮಾಡ್ತವೆ, ಇವನ್ ಅರ್ಥ ಕೂಡ, ಭೂಮಿನೂ ಕೂಡ ಯಾರನ್ನ ಸುತ್ತರಿಯತ್ತೆ, ಸೂರ್ಯನನ್ನ ಸುತ್ತರಿಯತ್ತೆ ಅನ್ನುವಂಥದ್ದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಇದನ್ನ ಹೀಲಿಯೋಸೆಂಟ್ರಿಕ್ ಮಾಡೆಲ್ ಅಂತಾನೆ ಕರೆಯುವಂಥದ್ದು. ಹಾಗಾದ್ರೆ ಈ ಹೀಲಿಯೋಸೆಂಟ್ರಿಕ್ ಮಾಡೆಲ್ ಕೊಟ್ಟಂತಹ ಭಾರತೀಯ ಅಂತ ಕೇಳ್ತಾರೆ. ಇಂಡಿಯನ್ ಅಂತ ಕೇಳಿದ್ರೆ ಯಾರ ಹೆಸರನ್ನ ಆನ್ಸರ್ ಮಾಡಬೇಕು? ಆರ್ಯಭಟ ಅಂತ ಆನ್ಸರ್ ಮಾಡಬೇಕು. ಇವರು ಜಗತ್ತಿಗೆ ಪರಿಚಯವನ್ನ ಮಾಡಿಕೊಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಆ ಟೈಮಲ್ಲಿ ಯಾರು ಕೂಡ ಅದನ್ನು ಅಕ್ಸೆಪ್ಟ್ ಮಾಡಲ್ಲ. ಹಾಗಾಗಿ ಇದು ಜಗತ್ತಿಗೆ ಅಷ್ಟಾಗಿ ಪರಿಚಯನೂ ಕೂಡ ಆಗಲ್ಲ. ಯಾರು ಕೊಟ್ಟಂಥದ್ದು? ಆರ್ಯಭಟ ಅವರು ಮಂಡನೆ ಮಾಡಿದಂತಹ ಒಂದು ಸಿದ್ಧಾಂತ ಜಗತ್ತಿಗೆ ಪರಿಚಯ ಮಾಡಿಕೊಡುವಲ್ಲಿ ನಾವು ವಿಫಲರಾಗ್ತೀವಿ. ಆದರೂ ಕೂಡ ಭಾರತೀಯ ಅಂತ ಪದ ಬಂದಾಗ ಯಾರ ಹೆಸರನ್ನ ಆನ್ಸರ್ ಮಾಡ್ಬೇಕು? ನಾವು ಆರ್ಯಭಟ ಅವರ ಹೆಸರನ್ನ ಆನ್ಸರ್ ಮಾಡಬೇಕಾಗತ್ತೆ. ಆದರೆ ಇಡೀ ವರ್ಲ್ಡೇ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿರುವಂಥದ್ದು ಯಾರು ಕೊಟ್ಟಾಗ ಅಂತ ಕೇಳಿದಾಗ ನಿಕೋಲಸ್ ಕೋಪರ್ನಿಕಸ್. ಈ ನಿಕೋಲಸ್ ಕೋಪರ್ನಿಕಸ್ ಯಾವ ಸಿದ್ಧಾಂತವನ್ನ ಕೊಟ್ಟ ಅಂತ ಕೇಳಿದಾಗ ಹೀಲಿಯೋಸೆಂಟ್ರಿಕ್ ಮಾಡೆಲ್ ಅನ್ನ ಇಡೀ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಂತಹ ವ್ಯಕ್ತಿಯಾಗಿರುತ್ತೆ. ಹಾಗಾಗಿ ಎಕ್ಸಾಮ್ ದೃಷ್ಟಿಯಿಂದ ನೋಡ್ತಾ ಹೋದಾಗ ಸೌರ ಕೇಂದ್ರಿತ ಅಥವಾ ಸೂರ್ಯ ಕೇಂದ್ರಿತ ವಿಶ್ವ ಸಿದ್ಧಾಂತವನ್ನ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ನಿಕೋಲಸ್ ಕೋಪರ್ನಿಕಸ್ ಅಂತಾನೆ ಆನ್ಸರ್ ಮಾಡಬೇಕು. ಭಾರತೀಯ ಅಂತ ಕೇಳಿದ್ರೆ ಮಾತ್ರ ಯಾರು ಆನ್ಸರ್ ಆಗಿರುತ್ತೆ? ಆರ್ಯಭಟ ಆನ್ಸರ್ ಮಾಡಬೇಕಾಗತ್ತೆ. ಹಾಗೆ ಈ ಸಿದ್ಧಾಂತವನ್ನ ಕೊಟ್ಟಂತ ಮತ್ತೊಬ್ಬ ವ್ಯಕ್ತಿ, ಅದನ್ನ ಅಕ್ಸೆಪ್ಟ್ ಮಾಡಿ ಅದನ್ನ ಪ್ರಚಾರ ಪಡಿಸಿದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಜೋಹಾನ್ಸ್ ಕೆಪ್ಲರ್ ಅವರು ಕೂಡ ಇದೇ ಮಾಡೆಲ್ ಅನ್ನ ಅಕ್ಸೆಪ್ಟ್ ಮಾಡಿರೋದನ್ನ ನೋಡ್ಬೋದು. ಸೊ ಇಲ್ಲಿ ಇವರಿಬ್ರು ಕೂಡ ಒಂದೇ ಸಿದ್ಧಾಂತವನ್ನ ನಾವು ನೋಡ್ತೀವಿ. ಹಾಗೆ ಆರ್ಯಭಟನು ಕೂಡ ಹಿಲಿಯೋಸೆಂಟ್ರಿಕ್ ಥಿಯರಿ ಅಂತಾನೆ ಕರೆದಿರೋದು. ಆದ್ರೆ ಟಾಲೆಮಿ ಅವ್ರು ಕೊಟ್ಟಂತದ್ದು ಯಾವ್ದಪ್ಪ ಅಂದ್ರೆ ಇಲ್ಲಿ ಜಿಯೋಸೆಂಟ್ರಿಕ್ ಮಾಡೆಲ್ ಅಂತ ಗೊತ್ತಿರಬೇಕು. ಬಹಳ ನೇರವಾಗಿ ಪ್ರಶ್ನೆಯನ್ನ ಕೇಳ್ತಾನೆ. ಈ ಒಂದು PSTR ಎಕ್ಸಾಮೇ ಡೈರೆಕ್ಟ್ ಕ್ವಶನ್ಸ್ಗಳಿರ್ತವೆ ಈ EVS ಅಲ್ಲಿ. EVS ಅಂತ ನಾವು ಓದಬೇಕಾದ್ರೆ ಸ್ವಲ್ಪ ಬೇಸಿಕ್ ಹಿಸ್ಟ್ರಿ ಕ್ವಶನ್ ಕೂಡ ಅದರಲ್ಲಿ ಬರ್ತವೆ. ಅದರ ಜೊತೆಗೆ ಜಿಯೋಗ್ರಫಿ ಕ್ವಶನ್ ಇರ್ತವೆ. ಕೆಲವೊಂದು IC ರಿಲೇಟೆಡ್ ಕೂಡ ಬೇಸಿಕ್ ಕ್ವಶನ್ಸ್ ಅನ್ನ ಕೊಡ್ತಾನೆ, ಅದನ್ನ ಅಬ್ಸರ್ವ್ ಮಾಡಬೇಕಾಗತ್ತೆ. ಹಾಗಂತೇಳಿ ಅವೆಲ್ಲ ತುಂಬಾ ಹೆವಿ ಇರುವಂತ ಸಿಲೆಬಸ್ ಅಂತ ಬಿಡಂಗಿಲ್ಲ. ಯಾಕಂದ್ರೆ 1 ಮಾರ್ಕ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರೋದು. ಇದು ಬೇಸಿಕ್ ನಿಮಗೆ ನಿಮ್ಮ ಒಂದು ಸಿಲೆಬಸ್ ಏನಿದೆ, ನೀವು ಎಲ್ಲಿಗೆ ಟೀಚಿಂಗ್ ಮಾಡ್ತಿರಲ್ಪ ಅಪ್ ಟು 5th ವರೆಗೆ ಇರುತ್ತಲ್ಲ, ಅಷ್ಟೇ ಸಿಲೆಬಸ್ ಅಲ್ಲಿ ಇರುವಂತಹ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ತುಂಬಾ ಡೀಪ್ ಆಗಿ ನಾವು ಸ್ಟಡಿ ಮಾಡಿಕೊಂಡ್ರೆ ಅಲ್ಲೇ ಬರುವಂತಹ ಪ್ರಶ್ನೆಗಳಿಗೆ ನಾವು ಈಸಿಯಾಗಿ ಆನ್ಸರ್ ಅನ್ನ ಮಾಡ್ಬೋದು. ಕ್ಲಿಯರ್ ಸ್ನೇಹಿತರೆ? ಮೊದಲನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಎ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಕ್ಲಿಯರ್? ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಉರಿದು ಬೀಳುವ ನಕ್ಷತ್ರಗಳನ್ನ ಹೀಗೆಂದು ಕರೆಯುವರು ಅಂತ ಇದೆ. ಹಾಗಾದ್ರೆ ಈ ಬರ್ನಿಂಗ್ ಸ್ಟಾರ್ ಅಂತ ಕರಿತೀವಿ. ಉರಿದು ಬೀಳುವಂತಹ ನಕ್ಷತ್ರಗಳಿಗೆ ಯಾವ ಹೆಸರಿಂದ ಕರಿತೀವಿ? ಅದನ್ನ ಕ್ಷುದ್ರ ಗ್ರಹಗಳು ಅಂತ ಕರಿತೀವ, ಅಸ್ಟೆರಾಯ್ಡ್ಸ್, ಅಥವಾ ಧೂಮಕೇತುಗಳು ಅಂತ ಕರಿತೀವ, ಕಾಮೆಟ್ಸ್, ಅಥವಾ ಉಲ್ಕೆಗಳು ಮಿಟಿಯೋರ್ಸ್ ಅಂತ ಕರಿತೀವ, ಅಥವಾ ಕುಬ್ಜ ಗ್ರಹಗಳು ಡಾರ್ಫ್ ಪ್ಲಾನೆಟ್ ಅಂತ ಕರಿತೀವಿ. ಇದರಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅಂತ ನೋಡಿದಾಗ ಉರಿದು ಬೀಳುವ ನಕ್ಷತ್ರಗಳನ್ನ ಯಾವ ರೀತಿ ಕರಿತೀವಪ್ಪ ಅಂದ್ರೆ ಉಲ್ಕೆಗಳು ಅಂತಾನೆ ಕರೆಯುವಂಥದ್ದು, ಮಿಟಿಯೋರ್ಸ್ ಅಂತ ಕರಿತೀವಿ. ಹಾಗಾದ್ರೆ ಈ ಉಲ್ಕೆಗಳು ಯಾಕೆ ಉರಿದು ಬೀಳ್ತವೆ, ಯಾವ ಅವಧಿಯಲ್ಲಿ ನಾವು ಅದನ್ನ ಕಾಣಬಹುದು? ಈ ಮ್ಯಾಪ್ ಅಲ್ಲಿ ನೋಡಿ, ಇವೇ ಉರಿದು ಬೀಳುವಂತಹ ನಕ್ಷತ್ರಗಳಾಗಿರ್ತಾವೆ. ರಾತ್ರಿ ಆಕಾಶದ ಅವಧಿಯಲ್ಲಿ ನೋಡಿ, ನೀವು ಅಬ್ಸರ್ವ್ ಮಾಡಿ, ಏನೋ ಬಿದ್ದಂಗೆ ನಮಗೆ ಕಾಣಿಸ್ತಾ ಇರುತ್ತೆ. ಬಹಳಷ್ಟು ಜನ ನೋಡಿರ್ತೀರಿ ಅದನ್ನ. ಅವು ರಾತ್ರಿ ಆಕಾಶದಲ್ಲಿ ಮಾತ್ರ ಕಾಣಿಸೋ, ಡೇ ಟೈಮಲ್ಲಿ ನಮಗೆ ಅಷ್ಟ ಕಾಣಿಸಲ್ಲ. ಯಾಕಂದ್ರೆ ಸೂರ್ಯ ಬೆಳಗ್ತಾ ಇರೋದ್ರಿಂದ, ಲೈಟ್ ಜಾಸ್ತಿ ಇರೋದ್ರಿಂದ ಅವರು ಡೇ ಟೈಮಲ್ಲಿ ಕಾಣಿಸಲ್ಲ, ರಾತ್ರಿ ಹೊತ್ತು ಮಾತ್ರ ಕಾಣಿಸ್ತವೆ. ಒಂದು ಕಡೆಯಿಂದ ಮತ್ತೊಂದು ಕಡೆ ನಕ್ಷತ್ರ ಬಿದ್ದೋ ರೀತಿಯಲ್ಲಿ ಕಾಣಿಸುವಂಥದ್ದು, ಇವುಗಳನ್ನೇ ನಾವು ಉಲ್ಕೆಗಳು ಅಂತ ಕರಿತೀವಿ. ನೋಡಿ, ಈ ಉಲ್ಕೆಗಳು ಕೂಡ ಸೂರ್ಯನನ್ನ ಸುತ್ತರಿತಾ ಇರ್ತಾವೆ.
ಸೂರ್ಯನನ್ನ ಸುತ್ತರಿಯುವಂಥ ಅವಧಿಯಲ್ಲಿ ಸನ್ ಗ್ರಾವಿಟೇಷನ್ ಮಿಸ್ ಆಗುತ್ತೆ. ಸೂರ್ಯನ ಗುರುತ್ವಾಕರ್ಷಣ ಬಲದಿಂದ ತಪ್ಪಿಸ್ಕೊಳ್ಳುತ್ತೆ. ಆ ಗುರುತ್ವಾಕರ್ಷಣ ಬಲದಿಂದ ತಪ್ಪಿಸ್ಕೊಂಡಂತಹ ಸಂದರ್ಭದಲ್ಲಿ ಅವು ಭೂಮಿಯ ಕಡೆ ಬರ್ತವೆ. ನಮ್ಮ ಅಟ್ಮಾಸ್ಫಿಯರ್ಗೆ ರೀಚ್ ಆಗ್ತಾವಲ್ಲ, ಆ ಸಣ್ಣ ಆಕಾಶಕಾಯಗಳು ನಮ್ಮ ವಾಯುಮಂಡಲವನ್ನು ಪ್ರವೇಶ ಮಾಡ್ತಾವೆ. ಯಾವಾಗ ಅಟ್ಮಾಸ್ಫಿಯರ್ಗೆ ರೀಚ್ ಆಗ್ತಾವಲ್ವ, ಅಟ್ಮಾಸ್ಫಿಯರ್ಗೆ ರೀಚ್ ಆದಾಗ ಅವು ಆಕ್ಸಿಜನ್ ಅನ್ನ ಪಡ್ಕೊಳ್ತಾವೆ, ಆಮ್ಲಜನಕವನ್ನ ಪಡ್ಕೊಳತ್ತೆ. ಅದನ್ನ ಪಡ್ಕೊಂಡು ಏನಾಗಕ್ಕೆ ಸ್ಟಾರ್ಟ್ ಆಗ್ತಾವಪ್ಪ ಅಂದ್ರೆ ಬರ್ನ್ ಆಗಕ್ಕೆ ಸುಡೋದಿಕ್ಕೆ ಸ್ಟಾರ್ಟ್ ಆಗತ್ತೆ. ಸುಟ್ಟಾಗ ಒಂದು ಲೈಟ್ ಕಲರ್ ಅಲ್ಲಿ ಅವು ನಮಗೆ ಕಾಣಿಸಕ್ಕೆ ಸ್ಟಾರ್ಟ್ ಆಗತ್ತೆ. ಅದನ್ನೇ ನಾವು ಏನಂತ ಕರಿತೀವಿ, ಉರಿದು ಬೀಳುವ ನಕ್ಷತ್ರಗಳು ಅಂತ ಕರೆಯೋದು. ಹಾಗಾದ್ರೆ ಅದು ಯಾವ ಟೈಮಲ್ಲಿ ಉರಿದು ಬಿಡ್ತವೆ? ಅಟ್ಮಾಸ್ಫಿಯರಿಗೆ ರೀಚ್ ಆಗಬೇಕು. ಭೂಮಿಯ ವಾಯುಮಂಡಲವನ್ನ ಪ್ರವೇಶ ಮಾಡಿದ ಕೂಡಲೇ ಉರಿಯಕ್ಕೆ ಸ್ಟಾರ್ಟ್ ಆಗುತ್ತೆ, ಆಕ್ಸಿಜನ್ ಸಪ್ಲೈ ಸಿಗೋದ್ರಿಂದ. ಹಾಗಾಗಿ ಅದನ್ನ ಉರಿದು ಬೀಳುವ ನಕ್ಷತ್ರಗಳು ಅಂತಾನು ಕೂಡ ಕರಿತೀವಿ. ನೋಡಿ, ಈ ಉರಿದು ಬೀಳುವ ನಕ್ಷತ್ರಗಳು ನಮ್ಮ 5 ಲೇಯರ್ಸ್ಗಳು ಕಂಡು ಬರ್ತಾವೆ. ಟ್ರೋಪೋಸ್ಪಿಯರ್, ಫಸ್ಟು ಟ್ರೋಪೋಸ್ಪಿಯರ್, ನೆಕ್ಸ್ಟ್ ಸ್ಟ್ರಾಟೋಸ್ಪಿಯರ್, ಮೇಸೋಸ್ಪಿಯರ್ ಅಂತ ಬರುತ್ತೆ, ನೆಕ್ಸ್ಟು ಐನೋಸ್ಪಿಯರ್ ಮತ್ತು ಎಕ್ಸೋಸ್ಪಿಯರ್ ಅಂತ ಬರುತ್ತೆ. ಸೊ ಇಲ್ಲಿಂದ ಬರಬೇಕಾದ್ರೆ ಐನೋಸ್ಪಿಯರ್ ಅಲ್ಲಿ ಈ ಒಂದು ಉಲ್ಕೆಗಳನ್ನ ಏನ್ ಮಾಡುತ್ತಪ್ಪ ಅಂದ್ರೆ ಬರ್ನ್ ಮಾಡುವಂತ ಸಾಧ್ಯತೆಗಳು ಇರ್ತಾವೆ. ಅದೇ ಮೇಸೋಸ್ಪಿಯರಿಗೆ ಬಂದಾಗ ಅವು ಮೆಲ್ಟ್ ಆಗುವಂತ ಸಾಧ್ಯತೆಗಳಿರ್ತವೆ. ಅದನ್ನ ಮೀರಿ ಬಂತಂದ್ರೆ ಅರ್ತ್ ಸರ್ಫೇಸಿಗೆ ಬಂತಂದ್ರೆ ಉಲ್ಕಾಪಾತಗಳು ಆಗ್ತವೆ. ದೊಡ್ಡದಾದಂತಹ ಒಂದು ಕಲ್ಲು ಬಂಟೆ ಬಂದು ಭೂಮಿ ಮೇಲೆ ಬಿದ್ದರೆ ಅವು ದಪ್ಪನಾಗಿರ್ತವೆ ಮತ್ತೆ ದೊಡ್ಡದಾಗಿರ್ತವೆ. ಅವು ಬಿದ್ದ ಕೂಡಲೇ ಭೂಮಿನೇ ಒಳಗೆ ಹೋಗತ್ತೆ. ಆ ಜಾಗದಲ್ಲಿ ಒಂದು ಕೆರೆ ಟೈಪಲ್ಲೂ ಕೂಡ ನಿರ್ಮಾಣವಾಗ್ತಾವೆ. ಇವನ್ನೇ ಉಲ್ಕಾಪಾತ ಅಂತ ಕರಿತೀವಿ. ಯಾವುದರಿಂದ ಆಗಿರೋದು? ಉಲ್ಕೆಗಳಿಂದ ಆಗಿರೋದು. ಹಾಗಾಗಿ ಉರಿದು ಬೀಳುವ ನಕ್ಷತ್ರಗಳನ್ನ ಏನಂತ ಕರಿತೀವಿ? ಉಲ್ಕೆಗಳು ಅಂತಾನು ಕೂಡ ಕರಿತೀವಿ. ಹಾಗಾದ್ರೆ ಈ ಉಲ್ಕೆಗಳು ಇಡೀ ಸ್ಪೇಸ್ ಅಲ್ಲೇ ಸ್ಮಾಲರ್ ಬಾಡಿ ಇನ್ ಸ್ಪೇಸ್ ಅಂತ ಕರಿತೀವಿ. ನೋಡಿ, ಆಕಾಶಕಾಯಗಳಲ್ಲಿ ಅತಿ ಚಿಕ್ಕದಾದಂತಹ ಆಕಾಶಕಾಯ ಯಾವುದಪ್ಪ ಅಂದ್ರೆ ಅವೇ ಉಲ್ಕೆಗಳಾಗಿರ್ತವೆ. ಅದು ಕೂಡ ಗೊತ್ತಿರಬೇಕಾಗತ್ತೆ. ನೋಡಿ, ಇಲ್ಲಿ ಕ್ಷುದ್ರ ಗ್ರಹಗಳು ಕಂಡುಬರ್ತವೆ, ಧೂಮಕೇತುಗಳು ಕಂಡುಬರ್ತವೆ, ಅರ್ಥ ಐತಲ್ಲ. ಮತ್ತೆ ಗ್ರಹಗಳು ಕೂಡ ಕಂಡುಬರ್ತವೆ ಸೋಲಾರ್ ಸಿಸ್ಟಮ್ ಅಲ್ಲಿ. ಅದರಲ್ಲಿ ಸ್ಮಾಲೆಸ್ಟ್ ಬಾಡಿ ಯಾವುದು ಅಂತ ಕೇಳಿದ್ರೆ ಅದೇ ಮೆಟಿಯೋರ್ಸ್ ಆಗಿರ್ತವೆ. ಕ್ಲಿಯರ್ ಸ್ನೇಹಿತರೆ? ಇದು 2ನೇ ಪ್ರಶ್ನೆಗೆ ಸಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ಕ್ಲಿಯರಾ? ನೆಕ್ಸ್ಟ್ 3ನೇ ಪ್ರಶ್ನೆಗೆ ಹೋಗೋಣ. ನೋಡಿ, ಶುಕ್ರ ಗ್ರಹ ಈ ಕೆಳಗಿನ ಯಾವ ಅವಧಿಯಲ್ಲಿ ಕಾಣುವುದು ಅಂತ ಇದೆ. ಅಂದರೆ ಭೂಮಿಯಿಂದ ನಾವು ನೋಡಿದಾಗ, ಭೂಮಿಯ ಮೇಲಿಂದ ನೋಡಿದಾಗ ಆಕಾಶಕಾಯಗಳನ್ನು ನೋಡ್ತೀವಲ್ವಾ, ಅಲ್ಲಿ ಆಕಾಶಕಾಯಗಳು ಅಂತ ಅಂದಾಗ ಒಟ್ಟು ಇಂಪಾರ್ಟೆಂಟ್ ಆಗಿ 8 ಗ್ರಹಗಳು ಕಂಡು ಬರ್ತಾವೆ. ಆ 8 ಗ್ರಹಗಳ ಪಟ್ಟಿ ಯಾವುದಪ್ಪ ಅಂದರೆ, ಈಗ ಸೂರ್ಯ ಇದಾನಂದಾಗ ಸೂರ್ಯನಿಂದ ಇರುವ ದೂರದ ಆಧಾರದ ಮೇಲೆ ಗ್ರಹಗಳು ಅಂತ ನೋಡಿದಾಗ ಫಸ್ಟ್ ಗ್ರಹ ಯಾವ್ದು ಕಂಡು ಬರುತ್ತೆ? ಬುಧ ಗ್ರಹ ಕಂಡು ಬರುತ್ತೆ. ನೆಕ್ಸ್ಟು ಶುಕ್ರ ಗ್ರಹ ಕಂಡು ಬರುತ್ತೆ, ಶುಕ್ರ, ಬುಧ, ಶುಕ್ರ. ನೆಕ್ಸ್ಟ್ ಭೂಮಿ, ಮಂಗಳ ಗ್ರಹ ಕಂಡು ಬರುತ್ತೆ. ನೆಕ್ಸ್ಟ್ ಗುರು, ಯುರೇನಸ್ ಮತ್ತೆ ನೆಪ್ಚೂನ್ ಗ್ರಹ ಕಂಡು ಬರುತ್ತೆ. ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ ಕಂಡು ಬರುತ್ತೆ. ನೆಕ್ಸ್ಟ್ ಯುರೇನಸ್, ನೆಪ್ಚೂನ್ ಕಂಡು ಬರುತ್ತೆ. ಒಟ್ಟು ಎಷ್ಟು ಗ್ರಹಗಳು ಕಂಡು ಬರ್ತವೆ? 8 ಗ್ರಹಗಳನ್ನ ನೋಡ್ತೀವಿ. ಕ್ಲಿಯರಾ? ಫಸ್ಟ್ ಮರ್ಕ್ಯೂರಿ, ವೀನಸ್, ಅರ್ತ್, ಮಾಸ್, ಜುಪಿಟರ್, ಸ್ಯಾಟ್ರನ್, ಯುರೇನಸ್, ನೆಪ್ಚೂನ್ ಅಂತ 8 ಗ್ರಹಗಳು ಕಂಡು ಬರ್ತಾವೆ. ಆ 8 ಗ್ರಹಗಳನ್ನ ಈ ಭೂಮಿಯ ಮೇಲೆ ನಿಂತುಕೊಂಡು ನೋಡಿದಾಗ ಯಾವ ಅವಧಿಯಲ್ಲಿ ಯಾವ ಗ್ರಹಗಳು ಕಂಡು ಬರ್ತಾವ ಅನ್ನೋದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ತುಂಬಾ ಬೇಸಿಕ್ ಅಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ ಆಗಿರುತ್ತೆ ಇದು. ನಾವು ಆ ಗವರ್ಮೆಂಟ್ ರಿಲೇಟೆಡ್ ಬುಕ್ಸ್ಗಳು ಏನಿರ್ತಾವಲ್ಲ, ಅಥವಾ ನಿಮಗೆ ಕೊಟ್ಟಿರುವಂತಹ ಸಿಲೆಬಸ್ ಅಲ್ಲಿ ಈ ಕಾನ್ಸೆಪ್ಟ್ ಕೂಡ ಇರುವಂತದ್ದು. ನೋಡಿ, ಈ ಭೂಮಿಗೆ ಸಂಬಂಧಪಟ್ಟಂತೆ ಇದ್ರ ಮೇಲಿಂದ ನಿಂತು ನೋಡಿದಾಗ ಯಾವ್ಯಾವ ಅವಧಿಯಲ್ಲಿ ಇದೆ ನೋಡಿ, ಜನವರಿಯಿಂದ ಮಾರ್ಚ್ ವರೆಗೆ ಅಂತ ಇದೆ. ನೋಡಿ, ಜನವರಿಯಿಂದ ಮಾರ್ಚ್ ವರೆಗೆ ಭೂಮಿಯ ಮೇಲೆ ನಿಂತು ನೋಡಿದಾಗ ಯಾವ ಗ್ರಹ ಕಂಡು ಬರುತ್ತಪ್ಪ ಅಂದ್ರೆ ಮಂಗಳ ಗ್ರಹ ಕಂಡು ಬರುತ್ತೆ. ಯಾವ ಗ್ರಹ ಕಂಡು ಬರುತ್ತೆ? ಮಂಗಳ ಗ್ರಹ ಕಂಡು ಬರುವಂತ ಅವಧಿ ಯಾವ್ದಪ್ಪ ಅಂದ್ರೆ ಜನವರಿಯಿಂದ ಮಾರ್ಚ್ ಅವಧಿಯವರೆಗೆ ಕಂಡು ಬರುತ್ತೆ. ಅದಾದ ನಂತರ ಫೆಬ್ರವರಿಯಿಂದ ಮೇ ಅವಧಿಯಲ್ಲಿ ಕಂಡುಬರುವಂತಹ ಗ್ರಹ ಯಾವುದು ಅಂತ ಕೇಳಿದ್ರೆ ಅದು ಗುರು ಗ್ರಹ ಕಂಡುಬರೋದು. ಜುಪಿಟರ್ ಇದೆಯಲ್ಲ, ಆ ಜುಪಿಟರ್ ಕಂಡು ಬರುವಂತಹ ಅವಧಿ ಯಾವ್ದಪ್ಪ ಅಂದ್ರೆ ಫೆಬ್ರವರಿಯಿಂದ ಮೇ ತಿಂಗಳ ಅವಧಿಯಲ್ಲಿ ಕಂಡುಬರುತ್ತೆ. ಅದೇ ರೀತಿಯಲ್ಲಿ ಈ ಶುಕ್ರ ಗ್ರಹ ಕಂಡು ಬರುವಂತಹ ಅವಧಿ ಯಾವುದಪ್ಪ ಅಂದ್ರೆ ಏಪ್ರಿಲ್ ನಿಂದ ಜೂನ್ ಅವಧಿಯಲ್ಲಿ ಕಂಡುಬರುವಂತಹ ಗ್ರಹವೇ ಶುಕ್ರ ಗ್ರಹ ಆಗಿರುತ್ತೆ. ಭೂಮಿಯ ಮೇಲಿಂದ ನಿಂತು ನೋಡುವಂತಹ ಅವಧಿಯಲ್ಲಿ ಶುಕ್ರ ಗ್ರಹ ಈ ಕೆಳಗಿನ ಯಾವ ಅವಧಿಯಲ್ಲಿ ಕಂಡುಬರುತ್ತಪ್ಪ ಅಂದ್ರೆ ಏಪ್ರಿಲ್ ನಿಂದ ಜೂನ್ ಅವಧಿಯಲ್ಲಿ ಕಂಡುಬರೋದು.
ಹಾಗಾದ್ರೆ ಏಪ್ರಿಲ್ ಇಂದ ಜೂನ್ ಅವಧಿ ಅಂತ ನೋಡಿದಾಗ ಆ ಅವಧಿಯಲ್ಲಿ ಕಾಣಿಸುವಂತ ಗ್ರಹ ಯಾವ್ದಂತ ಕೇಳಿದ್ರೆ ವೀನಸ್ ಅನ್ನ ಆನ್ಸರ್ ಮಾಡಬೇಕು. ಶುಕ್ರ ಗ್ರಹ ಆನ್ಸರ್ ಇದಕ್ಕೆ ಸರಿಯಾಗಿರುತ್ತೆ. ಕ್ಲಿಯರ್ ಸ್ನೇಹಿತರೆ? ಇದೇನು ಅದಕ್ಕೆ ಯಾವುದು ಕೂಡ ಸೂಟೇಬಲ್ ಆಗಿರುವಂತಹ ಪ್ಲಾನೆಟ್ಸ್ಗಳು ಇದಕ್ಕೆ ಇಲ್ಲ. ಇಲ್ಲಿ 3 ಗ್ರಹಗಳ ಪರಿಚಯವನ್ನ ಮಾಡ್ಕೊಳ್ಳಿ. ಜನವರಿ ಟು ಮಾರ್ಚ್ ಕೇಳಿದ್ರೆ ಮಂಗಳ ಗ್ರಹ, ಫೆಬ್ರವರಿ ಟು ಮೇ ಕೇಳಿದ್ರೆ ಗುರು ಗ್ರಹ, ಏಪ್ರಿಲ್ ಇಂದ ಮತ್ತು ಜೂನ್ ವರೆಗೆ ಕಾಣುವಂತ ಗ್ರಹ ಯಾವ್ದಪ್ಪ ಅಂದ್ರೆ ಅದು ಶುಕ್ರ ಗ್ರಹವಾಗಿರುತ್ತೆ. ಹಾಗಾದ್ರೆ 3ನೇ ಪ್ರಶ್ನೆಗೆ ಸಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ 4ನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗೆ ನೀಡಲಾದ ಬಂದರುಗಳಲ್ಲಿ ಯಾವುದು ತಮಿಳುನಾಡಿನಲ್ಲಿ ಕಂಡುಬರುತ್ತದೆ? ನೋಡಿ, ಪ್ರಶ್ನೆ ಅನ್ನುವಂಥದ್ದು EVS ಅಲ್ಲಿ ಇರುವಂಥದ್ದು, ಆದರೆ ಈ ಕಾನ್ಸೆಪ್ಟು ಯಾವುದಕ್ಕೆ ರಿಲೇಟೆಡ್ ಆಗಿದೆಯಪ್ಪ ಅಂದರೆ ಇಂಡಿಯಾದ ಬಗ್ಗೆ, ಭಾರತದ ಪ್ರಮುಖ ಬಂದರುಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿರುತ್ತೆ. ಹಾಗಾದರೆ ಈ ಇಂಡಿಯನ್ ಪೋರ್ಟ್ಗಳ ಬಗ್ಗೆ ರಿಲೇಟೆಡ್ ಆಗಿರುವಂಥದ್ದು ಈ ಕೆಳಗಿನ ನೀಡಲಾದ ಬಂದರುಗಳಲ್ಲಿ ಯಾವುದು ತಮಿಳುನಾಡಿನಲ್ಲಿ ಕಂಡುಬರುತ್ತೆ? ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ತಮಿಳುನಾಡಿನಲ್ಲಿ ಇರುವಂತಹ ಪ್ರಮುಖ ಬಂದರುಗಳು ಯಾವ್ಯಾವುದು ಅಂತ ಗೊತ್ತಿರಬೇಕು. ನೋಡಿ, ತುತುಕುಡಿ ಅಂತ ಇದೆ, ಚೆನ್ನೈ ಅಂತ ಇದೆ, ಎನ್ನೋರ್ ಅಂತ ಇದೆ, ಮೇಲಿನ ಎಲ್ಲವೂ ಸರಿ ಅಂತ ಇದೆ. ತುತುಕೂಡಿನ್ ಅಥವಾ ಟುಟುಕೂಡಿನ್ ಬಂದರು ತಮಿಳುನಾಡಿನಲ್ಲೇ ಕಂಡುಬರೋದು. ಚೆನ್ನೈ ಬಂದರು ಕೂಡ ತಮಿಳುನಾಡಿನಲ್ಲೇ ಇದೆ. ಹಾಗೆ ಎನ್ನೋರ್ ಬಂದರು ಕೂಡ ತಮಿಳುನಾಡಿನಲ್ಲೇ ಇರುವಂಥದ್ದು. ಈ 3 ಬಂದರುಗಳು ಕೂಡ ತಮಿಳುನಾಡಿನಲ್ಲೇ ಇರೋದ್ರಿಂದ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಡಿ ಅನ್ನೋದು ಸರಿಯಾಗಿರುತ್ತೆ. ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ ಅಂತ ಅರ್ಥ. ಹಾಗಾದರೆ ಇಂತಹ ಒಂದು ಪ್ರಶ್ನೆಯನ್ನು ಅರ್ಥ ಮಾಡ್ಕೋಬೇಕಂದ್ರೆ ಭಾರತದಲ್ಲಿರುವಂತಹ ಪ್ರಮುಖ ಬಂದರುಗಳನ್ನು ತಿಳ್ಕೋಬೇಕಾಗತ್ತೆ. ನೋಡಿ, ನಮ್ಮ ಭಾರತದಲ್ಲಿ ಒಟ್ಟು ಎಷ್ಟು ಅಂತಾರಾಷ್ಟ್ರೀಯ ಬಂದರುಗಳಿದಾವಪ್ಪ ಅಂದರೆ 14 ಅಂತಾರಾಷ್ಟ್ರೀಯ ಬಂದರುಗಳಿದಾವೆ. 14 ಇಂಟರ್ನ್ಯಾಷನಲ್ ಪೋರ್ಟ್ ಇನ್ ಇಂಡಿಯಾ. ಆ 14 ಅಂತಾರಾಷ್ಟ್ರೀಯ ಬಂದರುಗಳಲ್ಲಿ ಯಾವ್ಯಾವ ಬಂದರು ಯಾವ್ಯಾವ ರಾಜ್ಯದಲ್ಲಿದೆ ಅಂತ ಗೊತ್ತಿರಬೇಕಲ್ವಾ ನಮಗೆ. ನೋಡಿ, ಆ ಒಂದು ಮ್ಯಾಪ್ ಅಲ್ಲಿ ನಿಮಗೆ ಕ್ಲಿಯರ್ ಮಾಡ್ಕೊಡ್ತೀನಿ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಪ್ರಮುಖವಾದಂತಹ ಬಂದರುಗಳು ಕಂಡು ಬರ್ತಾವ ಅಂತ ಹೇಳಿ. ನೋಡಿ, ಒಂದೊಂದೇ ರಾಜ್ಯವನ್ನ ಕ್ಲಿಯರ್ ಮಾಡ್ಕೊಳ್ತಾ ಹೋದಾಗ ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತೆ. ಆ ಬಂದರಿನ ಹೆಸರೇನಪ್ಪ ಅಂದ್ರೆ ಕಾಂಡ್ಲಾ ಬಂದರು ಅಂತ ಕಂಡುಬರುತ್ತೆ. ಕ್ಲಿಯರಾ? ಕಾಂಡ್ಲಾ ಬಂದರು ಇರುವಂತದ್ದು ಯಾವ ರಾಜ್ಯದಲ್ಲಿ? ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಅಲ್ಲಿಂದ ಸೀದಾ ಮುಂಬೈಗೆ ಬರ್ತೀವಿ. ಮುಂಬೈ ಬಂದರು ಅಂತ ಕಂಡುಬರುತ್ತೆ. ಮುಂಬೈ ಪೋರ್ಟ್. ಮುಂಬೈ ಪೋರ್ಟ್ ಯಾವ ರಾಜ್ಯದಲ್ಲಿದೆ? ಇದು ಮಹಾರಾಷ್ಟ್ರದಲ್ಲಿ ಕಂಡುಬರೋದು. ಅದಾದ ನಂತರ ಮತ್ತೊಂದಿದೆ ನವಶೇವಾ ಅಂತ. ನವಶೇವಾ ಬಂದರು ಅಂತ ಕಂಡುಬರುತ್ತೆ. ಇದು ಮಹಾರಾಷ್ಟ್ರದಲ್ಲೇ ಕಂಡುಬರೋದು. ಹಾಗಾದ್ರೆ ಇವೆರಡು ಬಂದರುಗಳು ಯಾವ ರಾಜ್ಯದಲ್ಲಿದೆ? ಮಹಾರಾಷ್ಟ್ರದಲ್ಲಿದೆ. ಗೋವಾ ರಾಜ್ಯಕ್ಕೆ ಬಂದಾಗ ಇಲ್ಲಿ ಮರ್ಮ ಗೋವಾ ಅಂತ ಇದೆ. ಮರ್ಮ ಗೋವಾ ಬಂದರು ಕಂಡುಬರುತ್ತೆ. ಯಾವ ಸ್ಟೇಟ್ ಅಲ್ಲಿ ಇರೋದು? ಗೋವಾ ರಾಜ್ಯದಲ್ಲಿ. ನೆಕ್ಸ್ಟ್ ಕರ್ನಾಟಕಕ್ಕೆ ಬಂದಾಗ ಈ ಭಾಗದಲ್ಲಿ ನವಮಂಗಳೂರು ಬಂದರು ಕಂಡುಬರುತ್ತೆ. ನವಮಂಗಳೂರು ರಾಜ್ಯ ಯಾವುದು? ಕರ್ನಾಟಕ. ನೆಕ್ಸ್ಟ್ ಕೇರಳಕ್ಕೆ ಬರ್ತೀವಿ. ಕೇರಳದಲ್ಲಿರುವಂತಹ ಬಂದರು ಯಾವ್ದಪ್ಪ ಅಂದ್ರೆ ಕೊಚ್ಚಿನ್ ಬಂದರು ಕಂಡುಬರುತ್ತೆ. ಕೊಚ್ಚಿನ್ ಬಂದರು ಕೇರಳ ರಾಜ್ಯ. ಓಕೆ, ಕೇರಳ. ನೋಡಿ, ಈ ರೀತಿ ರಾಜ್ಯವಾರು ನೋಡಬಹುದು. ಇದನ್ನ ಪಶ್ಚಿಮ ಕರಾವಳಿಯ ಅಂತಾರಾಷ್ಟ್ರೀಯ ಬಂದರುಗಳು ಅಂತ ಕರಿತೀವಿ. ಕಾಂಡ್ಲಾ, ಮುಂಬೈ, ನವಶೇವಾ, ಮರ್ಮಗೋವಾ, ನವಮಂಗಳೂರು, ಕೊಚ್ಚಿನ್ ಕಂಡುಬರುತ್ತೆ. ಸೊ 1, 2, 3, 4, 5, 6. ಹಾಗಾದ್ರೆ ವೆಸ್ಟ್ ಕೋಸ್ಟಲ್ ಅಲ್ಲಿ ಇರುವಂತಹ ಬಂದರುಗಳ ಸಂಖ್ಯೆ ಎಷ್ಟು? 6 ಅಂತಾರಾಷ್ಟ್ರೀಯ ಬಂದರುಗಳಿದಾವೆ. ನೆಕ್ಸ್ಟ್ ಈ ಭಾಗಕ್ಕೆ ಬರೋಣ. ನೋಡಿ, ವೆಸ್ಟ್ ಬೆಂಗಾಲ್ ಕಂಡುಬರುತ್ತೆ. ಇದು ಪಶ್ಚಿಮ ಬಂಗಾಳ ಭಾಗ. ಆ ವೆಸ್ಟ್ ಬೆಂಗಾಲ್ ಅಲ್ಲಿ ಯಾವ್ಯಾವ ಬಂದರು ಕಂಡುಬರುತ್ತೆ ಅಂದ್ರೆ ಫಸ್ಟ್ ಕೋಲ್ಕತ್ತಾ ಬಂದರು ಕಂಡುಬರುತ್ತೆ. ಕೋಲ್ಕತ್ತಾ ಬಂದರು ಕಂಡುಬರುತ್ತೆ. ನೆಕ್ಸ್ಟ್ ಅದಾದ ನಂತರ ಅಲ್ಲೇ ಭಾಗದಲ್ಲಿ ಹಾಲ್ಡಿಯಾ ಅಂತ ಮತ್ತೊಂದು ಬಂದರು ಕಂಡುಬರುತ್ತೆ. ಹಾಲ್ಡಿಯಾ. ಹಾಲ್ಡಿಯಾ ಮತ್ತು ಕೋಲ್ಕತ್ತಾ ಬಂದರು ಇರುವಂತಹ ರಾಜ್ಯ ಯಾವ್ದಪ್ಪ ಅಂದ್ರೆ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಇರುವಂಥದ್ದು. ನೆಕ್ಸ್ಟ್ ಒಡಿಸ್ಸಾ ರಾಜ್ಯಕ್ಕೆ ಬರ್ತೀವಿ. ಪಾರಾದೀಪ್ ಅಂತ ಇದೆ. ಪಾರಾದೀಪ್. ಅದಾದ ನಂತರ ಆಂಧ್ರ ಪ್ರದೇಶಕ್ಕೆ ಬರ್ತೀವಿ. ಆಂಧ್ರದಲ್ಲಿ ವಿಶಾಖಪಟ್ಟಣ. ವಿಶಾಖಪಟ್ಟಣಂ ಬಂದರು ಕಂಡುಬರುತ್ತೆ ಆಂಧ್ರ ಪ್ರದೇಶದಲ್ಲಿ. ಆಂಧ್ರ ಆದ ನಂತರದಲ್ಲಿ ನೆಕ್ಸ್ಟ್ ಬರುವಂಥದ್ದೇ ತಮಿಳುನಾಡಿನಲ್ಲಿ ಬರುತ್ತೆ. ತಮಿಳುನಾಡಿನಲ್ಲಿ 3 ಬಂದರುಗಳು ಕಂಡುಬರ್ತವೆ. ಒಂದು ಎನ್ನೋರ್, ಎರಡನೇದು ಚೆನ್ನೈ, ನೆಕ್ಸ್ಟ್ 3ನೇದೇ ಟುಟುಕೋರಿನ್ ಅಂತ. ಯಾವ್ದು ಕಂಡುಬರುತ್ತೆ? ಟುಟುಕೋರಿನ್ ಅಂತ ಕಂಡುಬರುತ್ತೆ.
ಈ ತುತುಕೋರಿನ್ ಅಥವಾ ಟುಟುಕೋರಿನ್ ಮೂರು ಕೂಡ, ಇವು ಮೂರು ಕೂಡ ಯಾವ ರಾಜ್ಯದಲ್ಲಿರೋದು? ತಮಿಳುನಾಡು. ಇಷ್ಟನ್ನ ಕೌಂಟ್ ಮಾಡಿದಾಗ ಎಷ್ಟು ಸಿಗತ್ತೆ ನಮಗೆ? ಇಲ್ಲೂ ಕೂಡ 7 ಬಂದರಿದೆ. ಹಾಗೆ ಅಂಡಮಾನ್ ನಿಕೋಬಾರ್ ಅಲ್ಲಿ ಕಂಡುಬರುತ್ತೆ ಪೋರ್ಟ್ ಬ್ಲೇರ್. ಸೊ ಇದನ್ನ ಸೇರಿದ್ರೆ ಭಾರತದಲ್ಲಿ ಒಟ್ಟು ಎಷ್ಟು ಅಂತಾರಾಷ್ಟ್ರೀಯ ಬಂದರುಗಳಿದಾವಪ್ಪ ಅಂದ್ರೆ 14 ಅಂತಾರಾಷ್ಟ್ರೀಯ ಬಂದರುಗಳಿದಾವೆ. ಆ 14 ಇಂಟರ್ನ್ಯಾಷನಲ್ ಪೋರ್ಟ್ ಅನ್ನ ತಿಳ್ಕೊಂಡ್ರೆ ಯಾವ ಬಂದರು ಯಾವ ರಾಜ್ಯದಲ್ಲಿದೆ ಅನ್ನೋ ಕಾನ್ಸೆಪ್ಟ್ ನಮಗೆ ಕ್ಲಿಯರ್ ಆಗತ್ತೆ. 14 ಅಂತಾರಾಷ್ಟ್ರೀಯ ಬಂದರುಗಳಲ್ಲಿ ಈ ಎನ್ನೋರ್ ಬಂದರ್ ಇದೆಯಲ್ಲ, ಇದು ಖಾಸಗಿ ವಲಯದ ಬಂದರು, ಪ್ರೈವೇಟ್ ಆರ್ ಕಾರ್ಪೊರೇಟ್ ಸೆಕ್ಟರ್ ಇಂಟರ್ನ್ಯಾಷನಲ್ ಪೋರ್ಟ್ ಇನ್ ಇಂಡಿಯಾ ಕೇಳಿದ್ರೆ ಆ ಬಂದರೇ ಎನ್ನೋರ್ ಬಂದರ್ ಆಗಿರುತ್ತೆ. ಉಳಿದಂತಹ 13 ಬಂದರುಗಳು ಯಾರ ಕಂಟ್ರೋಲ್ ಅಲ್ಲಿ ಇದೆಯಪ್ಪ ಅಂದ್ರೆ ಸರ್ಕಾರದ ಒಡೆತನದಲ್ಲಿರುವಂತಹ ಅಂತಾರಾಷ್ಟ್ರೀಯ ಬಂದರುಗಳಾಗಿರ್ತವೆ. ಇವಿಷ್ಟು ಕೂಡ ನಮಗೆ ಇಂಪಾರ್ಟೆಂಟ್ ಆಗಿ ಬಂದರುಗಳು ಅಂತ ತಿಳ್ಕೊಂಡಿರ್ಬೇಕು. ಒಂದು ಕ್ವಶನ್ ಅನ್ನ ಕೊಟ್ಟು 3 ಬಂದರು ಕೊಟ್ಟು ಒಂದು ರಾಜ್ಯ ಕೊಟ್ಟಿದ್ದಾನೆ. ಹಾಗಾದ್ರೆ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಬಂದರು ಇದೆ ಅಂತ ತಿಳ್ಕೊಂಡ್ರೆ ಯಾವ ಪ್ರಶ್ನೆ ಕೇಳಿದ್ರು ಕೂಡ ಆನ್ಸರ್ ಮಾಡ್ಬೋದಲ್ವಾ? ಹಾಗಾಗಿ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡ್ರೆ ಅದರ ಬ್ಯಾಕ್ ಗ್ರೌಂಡ್ ಅನ್ನ ಕಂಪ್ಲೀಟ್ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಏರ್ಪೋರ್ಟ್ ಬಗ್ಗೆ ಪ್ರಶ್ನೆ ಕೇಳ್ಬೋದು. ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂತ ಕೇಳ್ಬೋದು. ಅದನ್ನು ಕೇಳಿದಾಗ ನಾವು ಬೆಂಗಳೂರು ಅಂತ ಆನ್ಸರ್ ಮಾಡ್ತೀವಿ, ಅಥವಾ ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ಇದೆ ಅಂತ. ಈ ಪ್ರಶ್ನೆ ಒಂದು ಸಾಕಲ್ವಾ? ಹಾಗಾದರೆ ಭಾರತದಲ್ಲಿರುವಂತಹ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಯಾವ್ಯಾವ್ದಿದಾವೆ ಒಂದು ಲಿಸ್ಟ್ ಮಾಡ್ಕೊಬಿಡಿ, ಅದ್ರ ತಕ್ಕಂತೆ ಓದಕ್ಕೆ ಸ್ಟಾರ್ಟ್ ಮಾಡಿ. ನೋಡಿ, ಭಾಳ ದಿನಗಳ ನಂತರ ನೋಟಿಫಿಕೇಶನ್ ಆಗುವಂಥ ಸಾಧ್ಯತೆ ಇರೋದ್ರಿಂದ ತಡ ಮಾಡೋ ಹಾಗಿಲ್ಲ. ನಿಮ್ಮ TET ಎಕ್ಸಾಮಿಗೆ ಹೇಗೆ ಪ್ರಿಪ್ರೇಷನ್ ಮಾಡಿದ್ರೋ ಅದರಲ್ಲಿ ಹೆಚ್ಚು ಅಂಕಗಳನ್ನು ಕೂಡ ಪಡ್ಕೊಂಡಿದ್ರಲ್ಲ, ಅದೇ ಪ್ರಿಪ್ರೇಷನ್ನ ಕಂಟಿನ್ಯೂ ಮಾಡಿ. ಒಂದಲ್ಲ ಎರಡಲ್ಲ 3 ತಿಂಗಳಾದ ನಂತರ ನೋಟಿಫಿಕೇಶನ್ ಆಗಲಿ, ತಲೆ ಕೆಡಿಸ್ಕೋಬೇಡಿ. ಬಟ್ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಿರ್ಬೇಕಲ್ಲ. ಆ ಕಾನ್ಸೆಪ್ಟ್ ಕ್ಲಿಯರ್ ಆದರೆ ಮಾತ್ರ ಬರೋ ಎಕ್ಸಾಮಲ್ಲಿ ಸಕ್ಸಸ್ ಆಗ್ತೀರಿ. PSTR ಬರೀರಿ, GPSTR ಬರೀರಿ, ಅಥವಾ HSTR ಎಕ್ಸಾಮ್ ಬರೀರಿ. ಟೀಚರ್ ರಿಕ್ರೂಟ್ಮೆಂಟ್ ಅಂತೂ 100% ಆಗೇ ಆಗತ್ತೆ. ಆದರೆ ಪ್ರಯತ್ನ ಮಾಡೋದನ್ನು ಬಿಡಬೇಡಿ. ಬಂದಾಗ ಓದೋಣ, ನೋಟಿಫಿಕೇಶನ್ ಆದ ನಂತರ ಓದೋಣ. ಸೊ ಇಲ್ಲಿ ನೋಟಿಫಿಕೇಶನಿಗೆ ವೆಯ್ಟ್ ಮಾಡ್ಕೊಳ್ತಾ ಕೂತ್ಕೊಂಡ್ರೆ ಅವ್ನು ಕೊಡೋದೇ 2 ತಿಂಗಳ ಎಕ್ಸಾಮಿಗೆ. ಬರೀ ಸಿಲೆಬಸ್ ನೋಡೋಕ್ಕಾಗಲ್ಲ, ನಿಮಗೆ ತುಂಬ ಹೆವಿ ಇದೆ. ನೀವು ಅಂದ್ಕೊಂಡಷ್ಟು ಸುಲಭ ಅಲ್ಲ. ನಾವು ಲೈನ್ ಓದ್ತಾ ಹೋಗಬೇಕಾಗತ್ತೆ. ಯಾಕಂದರೆ ಕಾನ್ಸೆಪ್ಟು ಯಾವ ಲೈನಲ್ಲಿ ಪ್ರಶ್ನೆ ಬರುತ್ತೋ ಗೊತ್ತಿಲ್ಲ. ಯಾಕಂದರೆ ನೀವು ಹೋಗ್ತಾ ಇರೋದು ಗೌರ್ಮೆಂಟ್ ಮಕ್ಕಳಿಗೆ ಪಾಠ ಮಾಡೋಕ್ಕೆ. ಅವರ ಬುಕ್ಸನ್ನು ಬೇಸಾಗಿ ಇಟ್ಕೊಂಡೆ ಕ್ವಶನ್ ರೈಸ್ ಮಾಡೋದ್ರಿಂದ ತುಂಬ ಡೀಪಾಗಿ ಓದಬೇಕಾಗತ್ತೆ. ಆ ಡೀಪಾಗಿ ಓದೋದಕ್ಕೋಸ್ಕರನೇ ನಿಮಗೆ ಅನುಕೂಲ ಆಗಿರಲಿ ಅಂತ ನಾವೊಂದು ಆ್ಯಪನ್ನು ಕೂಡ ಲಾಂಚ್ ಮಾಡಿರೋದು. ನಿಮಗೆ ಬೇಕಾಗಿರೋಂಥ ಅಷ್ಟು ಮಾಹಿತಿಯನ್ನು ಅದರಲ್ಲಿ ಸಿಗ್ತಾ ಹೋಗುತ್ತೆ. ಕೀ ಪಾಯಿಂಟ್ ವೈಸಲ್ಲಿ ನೋಟ್ಸ್ ಕೊಟ್ಟಿರ್ತೀವಿ ಮತ್ತು ಕಾನ್ಸೆಪ್ಟನ್ನು ಕೂಡ ನಿಮಗೆ ಅರ್ಥ ಮಾಡ್ತೀವಿ. ಆ ಪ್ರಯತ್ನದ ಮೂಲಕನೇ ಈ ಆ್ಯಪನ್ನು ಲಾಂಚ್ ಮಾಡಿ ನೀವೆಲ್ಲ ಪರ್ಚೇಸ್ ಮಾಡಿಕೊಂಡು ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಬೇಕಾಗಿರುವಂತಹ ಎಲ್ಲ ಕ್ಲಾಸಸ್ಸು ಮತ್ತು ಹಿಂದಿನ ಕ್ವಶನ್ ಪೇಪರ್ಸು ಎಲ್ಲ ಕೂಡ ನಿಮಗೆ ಸಿಗ್ತಾ ಹೋಗ್ತವೆ. ಈಗಿಂದನೇ ಓದೋಕ್ಕೆ ಸ್ಟಾರ್ಟ್ ಮಾಡಿ. ಏನೇ ಡೌಟ್ ಇದ್ರೂ ಕ್ಲಿಯರ್ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಓಕೆ ಸ್ನೇಹಿತರೆ, 4ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಡಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಹೋಗೋಣ. ಕರ್ನಾಟಕದ ಯಾವ ಜಿಲ್ಲೆ ಕರಾವಳಿ ಭಾಗಕ್ಕೆ ಸೇರುವುದಿಲ್ಲ ಅಂತ ಇದೆ. 4 ಜಿಲ್ಲೆಯನ್ನು ಕೊಟ್ಟಿದ್ದಾನೆ. ಈ ಕಾನ್ಸೆಪ್ಟು ನಮಗೆ ಕರ್ನಾಟಕದ ಬಗ್ಗೆ ಕೇಳಿರುವಂಥ ಪ್ರಶ್ನೆ ಆಗಿರುತ್ತೆ. ಈ ಕರ್ನಾಟಕದ ಬಗ್ಗೆನೂ ಕೂಡ ಕೆಲವೊಂದು ಬೇಸಿಕ್ ಮಾಹಿತಿಯನ್ನು ಈ ಒಂದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕ್ವಶನ್ಸ್ ಆಗಿ ರೈಸ್ ಮಾಡ್ತಾನೆ ಮತ್ತು ಸಿಲೆಬಸ್ಸಲ್ಲೂ ಕೂಡ ಇಟ್ಟಿದ್ದಾನೆ. ಹಾಗಾದರೆ ಇಲ್ಲಿ ಕೇಳಿರೋದು ಕರಾವಳಿ ಭಾಗಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿರುತ್ತೆ. ಕರಾವಳಿಯ ಜಿಲ್ಲೆಗಳು ಯಾವ್ಯಾವುದಂತ ಗೊತ್ತಿರಬೇಕು. ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ಕರಾವಳಿಯ ಜಿಲ್ಲೆಗಳು ಯಾವುದು ಅಂತ ನೋಡಿದಾಗ ಒಟ್ಟು ಕರಾವಳಿಯಲ್ಲಿ 3 ಜಿಲ್ಲೆಗಳು ಕಂಡುಬರ್ತಾವೆ. ಆ 3 ಜಿಲ್ಲೆಗಳು ಯಾವ್ಯಾವುದು ನೋಡಿ. ಫಸ್ಟ್ ಏರಿಯಾದಲ್ಲಿದೆ ಇದು ಉತ್ತರ ಕನ್ನಡ. ಮಧ್ಯ ಭಾಗದಲ್ಲಿದೆ ಉಡುಪಿ. 3ನೇದು ಯಾವುದಪ್ಪ ಅಂದರೆ ದಕ್ಷಿಣ ಕನ್ನಡ. ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಎನ್ನುವಂತಹ 3 ಪ್ರಮುಖ ಜಿಲ್ಲೆಗಳು ಕರ್ನಾಟಕದಲ್ಲಿ ಕರಾವಳಿ ತೀರ ಪ್ರದೇಶವನ್ನು ಹೊಂದಿರುವಂತಹ ಜಿಲ್ಲೆಗಳಾಗಿರ್ತವೆ. ಹಾಗಾದರೆ ಇಲ್ಲಿ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಇದೆ ಅಂದಾಗ ಇಲ್ಲಿ ಯಾವುದು ಅಲ್ಲ ಅಂತೇಳಿ ನಾವು ಇಲ್ಲೇ ಫೈಂಡ್ ಔಟ್ ಮಾಡ್ಬೋದು. ಉತ್ತರ ಕನ್ನಡ ಕರಾವಳಿ ತೀರ ಪ್ರದೇಶವನ್ನು ಹೊಂದಿದೆ, ಸರಿ. ಉಡುಪಿ ಕರಾವಳಿಯನ್ನು ಹೊಂದಿದೆ, ದಕ್ಷಿಣ ಕನ್ನಡನೂ ಕೂಡ ಕರಾವಳಿಯನ್ನು ಹೊಂದಿದೆ. ಹಾಗಾದರೆ ಕರಾವಳಿ ಹೊಂದಿರದ ಜಿಲ್ಲೆ ಯಾವುದಪ್ಪ ಅಂದರೆ ಕೊಡಗು ಜಿಲ್ಲೆ ಆಗಿರುತ್ತೆ. ಹಾಗಾಗಿ 5ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಡಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಕ್ಲಿಯರಾ? ಹಾಗಾದರೆ ಕೊಡಗು ಜಿಲ್ಲೆ ಏನೇ ಫೇಮಸ್? ಕೊಡಗು ಜಿಲ್ಲೆ ಇದೆಯಲ್ಲ, ಈ ಭಾಗದಲ್ಲಿ ಕಂಡುಬರುತ್ತೆ. ಇದನ್ನು ಮಲೆನಾಡು ಜಿಲ್ಲೆ ಅಂತಾನೆ ಕರಿತೀವಿ.
ಕಂಪ್ಲೀಟ್ ಆಗಿ ಮಲೆನಾಡು ವಾಯುಗುಣವನ್ನು ಹೊಂದಿರುವಂಥದ್ದು ಅಥವಾ ಮಲೆನಾಡು ಕ್ಲೈಮೇಟ್ ಅನ್ನ ಹೊಂದಿರುವಂಥದ್ದು, ಕಂಡೀಷನ್ ಅನ್ನ ಹೊಂದಿರುವಂಥದ್ದು, ಎವರ್ಗ್ರೀನ್ ಫಾರೆಸ್ಟ್ ಇರುವಂಥದ್ದು ಯಾವ ಜಿಲ್ಲೆಯಪ್ಪ ಅಂದ್ರೆ ಕೊಡಗು ಜಿಲ್ಲೆ ಕಂಡುಬರುವಂಥದ್ದು. ಹಾಗಾಗಿ ಪ್ಯೂರ್ ಮಲೆನಾಡು ಡಿಸ್ಟಿಕ್ ಅಲ್ಲಿ ಅಥವಾ ಆ ಲೀಸ್ಟ್ ಅಲ್ಲಿ ಇರುವಂತಹ ಜಿಲ್ಲೆ ಕೊಡಗು ಆಗಿರುತ್ತೆ. ಕೊಡಗು ಜಿಲ್ಲೆ ಕರಾವಳಿ ತೀರ ಪ್ರದೇಶವನ್ನ ಹೊಂದಿರೋದಿಲ್ಲ. ಓಕೆ ಸ್ನೇಹಿತರೆ, ನೋಡಿ ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಒಂದು ಕಾನ್ಸೆಪ್ಟ್ ಅಲ್ಲಿ ಕ್ವಶನ್ಸ್ ಅನ್ನು ಕೂಡ ರೈಸ್ ಮಾಡುವಂತಹ ಸಾಧ್ಯತೆಗಳಿರ್ತವೆ. ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ಈಗ ಕರಾವಳಿ ಜಿಲ್ಲೆ 3 ಗೊತ್ತಾಯ್ತಲ್ಲ. ಹಾಗೆ ಕರ್ನಾಟಕದಲ್ಲಿ ಮಲೆನಾಡು ಜಿಲ್ಲೆಗಳ ಸಂಖ್ಯೆ ಎಷ್ಟಿದಾವಪ್ಪ ಅಂದ್ರೆ 10 ಜಿಲ್ಲೆಗಳು ಮಲೆನಾಡು ಜಿಲ್ಲೆಗಳಿದಾವೆ. ಹಾಗೆ ಕರ್ನಾಟಕದಲ್ಲಿ ಇನ್ನು ಉಳಿದಂತಹ ಜಿಲ್ಲೆಗಳನ್ನ ಯಾವ ಜಿಲ್ಲೆ ಲಿಸ್ಟ್ ಅಲ್ಲಿ ಸೇರ್ತೀವಿ? ಮೈದಾನಗಳ ಪಟ್ಟಿಯಲ್ಲಿ ನೋಡ್ತೀವಿ. ಅದರಲ್ಲಿ 2 ಪಾರ್ಟ್ ಮಾಡ್ತೀವಿ. ಇದು ನಾರ್ತ್ ಪ್ಲೈನ್ ಅಂತ ಹೇಳಿ, ಇದು ಸೌತ್ ಪ್ಲೈನ್, ಉತ್ತರ ಮೈದಾನ ಮತ್ತು ದಕ್ಷಿಣ ಮೈದಾನ. ಅಲ್ಲಿರುವಂತಹ ಜಿಲ್ಲೆಗಳು ಯಾವ್ಯಾವ? ಬೀದರ್ನಿಂದ ಹಿಡಿದು ಅಪ್ ಟು ಬಳ್ಳಾರಿವರೆಗಿರುವಂತಹ ಜಿಲ್ಲೆಗಳನ್ನ ಉತ್ತರ ಮೈದಾನ, ಬಳ್ಳಾರಿಯಿಂದ ಅಪ್ ಟು ಚಾಮರಾಜನಗರದವರೆಗಿರುವಂತಹ ಜಿಲ್ಲೆಗಳನ್ನ ದಕ್ಷಿಣ ಮೈದಾನದ ಜಿಲ್ಲೆಗಳು ಅಂತಾನೆ ಕರಿತೀವಿ. ಈ ರೀತಿಯಾಗಿ ಕ್ವಶನ್ಸ್ ಅನ್ನ ಡಿಸ್ಟ್ರಿಕ್ಟ್ ವೈಸ್ ಅಲ್ಲೂ ಕೂಡ ಕೇಳ್ತಾನೆ, ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ ವೈಸ್ ಅಲ್ಲೂ ಕೂಡ ಪ್ರಶ್ನೆಯನ್ನ ಕೇಳ್ಬೋದು. ಅಂದ್ರೆ ಕರ್ನಾಟಕದ ಆಡಳಿತ ವಿಭಾಗಗಳ ಬಗ್ಗೆನೂ ಕೂಡ ಕ್ವಶನ್ ಅನ್ನ ರೈಸ್ ಮಾಡ್ತಾನೆ. ನೋಡಿ ಸ್ನೇಹಿತರೆ, ಈ ಕರ್ನಾಟಕದ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನ ಒಳಗೊಂಡಿರುವಂತಹ ಒಂದು ಬುಕ್ಸ್ ಅನ್ನ ನಾನೇ ಬರೆದಿರುವಂಥದ್ದು. ಅದಕ್ಕೆ ಕರ್ನಾಟಕ ಭೂಗೋಳ ಅಂತಾನೆ ಟೈಟಲ್ ಕೊಟ್ಟಿದ್ದೀನಿ. ಈ ಕರ್ನಾಟಕ ಜಿಯೋಗ್ರಫಿ ಬುಕ್ಸ್ ಏನಿದೆಯಲ್ಲ, ನಿಮಗೆ ಆಲ್ ಕಾಂಪಿಟೇಟಿವ್ ಎಕ್ಸಾಮ್, ಈವನ್ PSTR, GPSTR, HSTRಗೂ ಸಂಬಂಧಪಟ್ಟಂತೆ ಅದರ್ವೈಸ್ KS ಇಂದ ಹಿಡಿದು UPSC ಎಕ್ಸಾಮು ಮತ್ತೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿಗೆ ಯೂಸ್ ಆಗುವಂತಹ ಒಂದು ಬುಕ್ಸು ಈ ಕರ್ನಾಟಕ ಜಿಯೋಗ್ರಫಿ ಅಂತ ಹೇಳಿ. ಸ್ನೇಹಿತರೆ, ಇದರಲ್ಲಿ ಯಾವ್ಯಾವ ಕಾನ್ಸೆಪ್ಟ್ಗಳನ್ನು ರೈಸ್ ಮಾಡಿದ್ದೀನಿ ಅಂದರೆ, ನೋಡಿ ಕರ್ನಾಟಕ ಭೂಗೋಳದ ಪರಿಚಯ ಅಂತ ಇದೆ. ಕರ್ನಾಟಕ ಭೂಗೋಳ ಪರಿಚಯ ಅಂದರೆ ಯಾವ್ಯಾವ ವಿಷಯಗಳು ಬರ್ತಾವಪ್ಪ ಅಂದರೆ, ನೋಡಿ ಕರ್ನಾಟಕದ ಪರಿಚಯ, ಪ್ರಾಕೃತಿಕ ಲಕ್ಷಣಗಳು, ವಾಯುಗುಣ, ಹಾಗೆ ಮಣ್ಣು, ಸ್ವಾಭಾವಿಕ ಸಸ್ಯವರ್ಗ, ರಾಮ್ಸರ್ ತಾಣ, ರಾಷ್ಟ್ರೀಯ ಉದ್ಯಾನವನ, ಖನಿಜ ಸಂಪನ್ಮೂಲಗಳು, ಕೈಗಾರಿಕೆಗಳು, ಜನಸಂಖ್ಯೆ, ಅದರ ಜೊತೆಗೆ ಬುಡಕಟ್ಟು ಜನಾಂಗಗಳು, ಹಾಗೆ ಆ 31 ಜಿಲ್ಲೆಗಳ ಮಾಹಿತಿನೂ ಕೂಡ ಇದೆ. ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳ ಇಂಪಾರ್ಟೆಂಟ್ ಆಗಿರುವಂತಹ ಕಾನ್ಸೆಪ್ಟ್ ಅನ್ನ ಇದರಲ್ಲಿ ರೈಸ್ ಮಾಡಿದ್ದೀನಿ. ಹಾಗೆ ಕರ್ನಾಟಕದ ಐತಿಹಾಸಿಕ ಸ್ಥಳಗಳು, ಹಿಸ್ಟೋರಿಕಲ್ ಪ್ಲೇಸ್ಗಳು, ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಐತಿಹಾಸಿಕ ಸ್ಥಳಗಳಿದೆ ಅಂತಲೂ ಕೂಡ ಮಾಹಿತಿಯನ್ನು ಒಳಗೊಂಡಿರುವಂಥದ್ದು. ಅದರ ಜೊತೆಗೆ ಇದುವರೆಗೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ UPSC, KPSC, ಗ್ರೂಪ್ C, KS ಎಕ್ಸಾಮು, ಬೀಟ್ ಫಾರೆಸ್ಟರ್, ಲ್ಯಾಂಡ್ ಸರ್ವೇರ್ ಆಗಿರ್ಬೋದು, ಅಥವಾ FDI, STA, PC, PSI ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿರುವಂತಹ ಕರ್ನಾಟಕ ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್ಸು ಪ್ಲಸ್ ಅದಕ್ಕೆ ಬೇಕಾಗಿರುವಂತಹ ಕೀ ಉತ್ತರವನ್ನು ಕೂಡ ಹಾಕಿರುವಂಥದ್ದು. ಇಷ್ಟು ಕಾನ್ಸೆಪ್ಟನ್ನು ಒಳಗೊಂಡಿರುವಂತಹ ಒಂದು ಬುಕ್ಸ್ ಕರ್ನಾಟಕ ಭೂಗೋಳ ಅಂತ. ಸೊ ನೋಡಿ, ಇದು ನಿಮ್ಮ ಮನೆಗೆ ಕೊರಿಯರ್ ಮೂಲಕನೂ ಕೂಡ ಕಳಿಸಲಾಗತ್ತೆ. ಇದರ ಬಗ್ಗೆ ನಿಮಗೆ ಮಾಹಿತಿ ಬೇಕಿದ್ರೆ 908085156660 ನಂಬರಿಗೆ ಕಾಲ್ ಮಾಡಿ ಇದರ ಬಗ್ಗೆ ಮಾಹಿತಿ ಪಡ್ಕೊಳ್ಳಿ. ಬುಕ್ಸ್ ಬೇಕಿದ್ರೂ ಕೂಡ ನಿಮಗೆ ಡೆಲಿವರಿ ಕೊಡುವಂತಹ ಒಂದು ವ್ಯವಸ್ಥೆನೂ ಕೂಡ ನಾವು ಮಾಡ್ತೀವಿ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ಮತ್ತೊಂದು ಪ್ರಶ್ನೆ ಯಾವುದು ಅಂತ ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಪುದುಚೇರಿಯ ಆಡಳಿತ ವಿಭಾಗಗಳಾಗಿವೆ? ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ಸ್ ಆಫ್ ಪುದುಚೇರಿ ಅಂತ ಅಂದ್ರೆ ಪುದುಚೇರಿಯ ಆಡಳಿತ ವಿಭಾಗಗಳು ಕೊಟ್ಟಿರುವಂತದ್ರಲ್ಲಿ ಯಾವ್ಯಾವುದು ಅಂತ ಹೇಳಿ ನಾವು ಆನ್ಸರ್ ಅನ್ನ ಮಾಡಬೇಕಾಗತ್ತೆ. ನೋಡಿ, ಇದಕ್ಕೆ ಸರಿಯಾದಂತಹ ಉತ್ತರವನ್ನ ಹುಡ್ಕೋದಾದ್ರೆ ನೋಡಿ, ಪುದುಚೇರಿ ಅಂತಾನೆ ಇದೆ. ಪುದುಚೇರಿ ಆಡಳಿತ ವಿಭಾಗದಲ್ಲಿ ಪುದುಚೇರಿ ಅಂತ ಒಂದಿದೆ. ನೆಕ್ಸ್ಟ್ ಮಾಹೆ ಅಂತ ಇದೆ, ಯಾನಂ ಅಂತ ಇದೆ, ಕಾರೇಕಲ್ ಅಂತ ಇದೆ. ಇದರಲ್ಲಿ ಸರಿಯಾದಂತಹ ಉತ್ತರ ನೋಡಿ, A ಮತ್ತು B ಅಂತ ಇದೆ, ಮತ್ತೆ A ಮತ್ತು C ಅಂತ ಇದೆ, B ಮತ್ತು D ಅಂತ ಇದೆ, ಮೇಲಿನ ಎಲ್ಲವೂ ಸರಿ ಅಂತ ಇದೆ. ಹಾಗಾದ್ರೆ ಪುದುಚೇರಿಗೆ ಸೇರಿರುವಂತಹ ಭೂಭಾಗಗಳು ಯಾವ್ಯಾವುದು ಅಂತ ಕೇಳಿದ್ರೆ ಕೊಟ್ಟಿರುವಂತಹ 4 ಕೂಡ ಸರಿಯಾಗಿರುವಂಥದ್ದು. ಇದು ಪುದುಚೇರಿಯ ಭಾಗಗಳೇ ಆಗಿರ್ತವೆ ಅಥವಾ ಆಡಳಿತ ಭಾಗಗಳಾಗಿರ್ತವೆ. ಯಾವ್ಯಾವುದು? ಪುದುಚೇರಿ ಒಂದಾಗಿರುತ್ತೆ ಅಥವಾ ಪಾಂಡಿಚೇರಿ, ಅದರದಾದ ಮಾಹೆ ಅಂತ ಕಂಡುಬರುತ್ತೆ, ಯಾನಂ ಅಂತ ಕಂಡುಬರುತ್ತೆ, ಕಾರೇಕಲ್ ಅಂತ ಕಂಡುಬರುತ್ತೆ. ಹಾಗಾಗಿ ಮೇಲಿನ ಎಲ್ಲವೂ ಕೂಡ ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತೆ. ಇವೆಲ್ಲವೂ ಕೂಡ ಯಾವುದಕ್ಕೆ ಸೇರಿರುವಂಥದ್ದು? ಪಾಂಡಿಚೇರಿ ಅಥವಾ ಪುದುಚೇರಿಗೆ ಸೇರಿರುವಂತಹ ಭಾಗಗಳೇ ಆಗಿರ್ತವೆ. ಹಾಗಾದರೆ ಒಂದು ಕಡೆ ಇಲ್ಲ, ಎಲ್ಲಿರ್ತವೆ? ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಭೂಭಾಗಗಳು ಹಂಚಿಕೆ ಆಗಿರೋದನ್ನು ನೋಡ್ಬೋದು. ಈ ರೀತಿ ಪ್ರಶ್ನೆ ಕೇಳಿದಾಗ ಓವರಾಲ್ ಆನ್ಸರ್ ಮಾಡ್ತೀವಿ. ಅಥವಾ ಯಾನಂ ಎಲ್ಲಿ ಕಂಡುಬರುತ್ತೆ, ಕಾರೇಕಲ್ ಎಲ್ಲಿ ಕಂಡುಬರುತ್ತೆ, ಅಥವಾ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಕೇಳಿದಾಗ ಅದು ಕೂಡ ಗೊತ್ತಿರಬೇಕು. ಇದನ್ನು ಮ್ಯಾಪಲ್ಲಿ ನಿಮಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಸೊ ಅದನ್ನು ಒಂದ್ಸಲ ತಿಳ್ಕೊಂಡ್ರೆ ಮತ್ತೆ ಯಾವುದೇ ಎಕ್ಸಾಮಲ್ಲಿ ಕೇಳಿದ್ರು ಕೂಡ ನೀವು ಆನ್ಸರನ್ನು ಮಾಡ್ತೀರಿ.
ನೋಡಿ, ಪುದುಚೇರಿಯ ಭಾಗಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಮಾಹೆ ಕಂಡುಬರುತ್ತೆ. ಇದೇ ಮಾಹೆ ಭಾಗ ಯಾವ ರಾಜ್ಯದಲ್ಲಿ ಇದೆಯಪ್ಪ ಅಂದ್ರೆ ಇದು ಕೇರಳ ರಾಜ್ಯದಲ್ಲಿ ಕಂಡುಬರೋದು. ಮಾಹೆ ಎಲ್ಲಿದೆ? ಕೇರಳ ರಾಜ್ಯ, ಕೇರಳ. ಕ್ಲಿಯರಾ? ನೆಕ್ಸ್ಟ್ ನೋಡಿ, ಈ ಕಡೆ ಪುದುಚೇರಿ ಅಂತ ಇದೆ. ಇದು ಪುದುಚೇರಿ ಎಲ್ಲಿರುವಂಥದ್ದು? ತಮಿಳುನಾಡಿನಲ್ಲಿ ಕಂಡುಬರುತ್ತೆ. ಪುದುಚೇರಿಯಲ್ಲಿದೆ, ತಮಿಳುನಾಡು. ನೆಕ್ಸ್ಟ್ ಅದಾದ ನಂತರದಲ್ಲಿ ಯಾನಂ ಅಂತ ಇದೆ. ಇಲ್ಲಿ ನೋಡಿ, ಇದೇ ಯಾನಂ. ಈ ಭಾಗ ಇದೆಯಲ್ಲ, ಇದೇ ಯಾನಂ. ಯಾನಂ ಎಲ್ಲಿದೆಯಪ್ಪ ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ. ಯಾನಂ ಎಲ್ಲಿದೆ? ಆಂಧ್ರ ಪ್ರದೇಶದಲ್ಲಿ ಕಂಡುಬರುವಂತಹ ಪುದುಚೇರಿಯ ಆಡಳಿತ ಭಾಗವಾಗಿರುತ್ತೆ. ಕಾರೇಕಲ್ ಅಂತ ಇದೆಯಲ್ಲ, ಆ ಕಾರೇಕಲ್ ಎಲ್ಲಿದೆಯಪ್ಪ ಅಂದ್ರೆ ಅದು ತಮಿಳುನಾಡಿನಲ್ಲಿ ಕಂಡುಬರುತ್ತೆ. ಇದು ಕಾರೇಕಲ್ ಭಾಗ ಯಾವ ರಾಜ್ಯದಲ್ಲಿದೆ? ತಮಿಳುನಾಡಿನಲ್ಲಿ ಕಂಡುಬರುತ್ತೆ. ಪುದುಚೇರಿ ಮತ್ತು ಕಾರೇಕಲ್ ಎರಡು ಕೂಡ ತಮಿಳುನಾಡಿನಲ್ಲಿದ್ರೆ, ಮಾಹೆ ಇರೋದು ಕೇರಳ ರಾಜ್ಯ, ಯಾನಂ ಇರೋದು ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ. ನೋಡಿ, 4 ಆಡಳಿತ ಭಾಗಗಳನ್ನ ನಾವು ನೋಡ್ತೀವಿ. ಯಾವುದಕ್ಕೆ ಸೇರಿದಂತೆ? ಪಾಂಡಿಚೇರಿಗೆ ಸೇರಿರುವಂತಹ ಭಾಗಗಳಾಗಿರ್ತವೆ. ಹಾಗಾಗಿ ಮೇಲಿನ ಎಲ್ಲವೂ ಕೂಡ ಇದಕ್ಕೆ ಸರಿಯಾದಂತಹ ಉತ್ತರವಾಗಿರುತ್ತೆ. ಎಷ್ಟನೇ ಪ್ರಶ್ನೆಗೆ? 6ನೇ ಪ್ರಶ್ನೆಗೆ. ನೋಡಿ, ಎಷ್ಟು ಪುದುಚೇರಿ ರಿಲೇಟೆಡ್ ಕಾನ್ಸೆಪ್ಟ್ ನಮಗೆ ಗೊತ್ತಾಗತ್ತೆ. ರೈಟ್? ಇದು ಭಾರತದ ಕೇಂದ್ರಾಡಳಿತ ಪ್ರದೇಶನೂ ಕೂಡ ಆಗಿರುತ್ತೆ, ಯೂನಿಯನ್ ಟೆರಿಟರಿ. ರೈಟ್? ನೆಕ್ಸ್ಟ್ ಹೋಗೋಣ. ಭಾರತೀಯ ರಿಸರ್ವ್ ಬ್ಯಾಂಕ್ನ ಅಧಿಕೃತ ನೋಟುಗಳ ಹಿಂಬದಿಯಲ್ಲಿರುವ ಭಾಷಾ ಪ್ಯಾನಲ್ನಲ್ಲಿ ಎಷ್ಟು ಭಾಷೆಗಳನ್ನು ಮುದ್ರಿಸಲಾಗಿದೆ? ಎಲ್ಲರೂ ನೋಟನ್ನು ನೋಡಿದಿರಿ, ಎಲ್ಲರೂ ನೋಟನ್ನು ಗೊತ್ತಾಗತ್ತೆ ನಿಮಗೆ ಯಾವ್ಯಾವ ಕಲರಲ್ಲಿ ಯಾವ ನೋಟ್ ಇದ್ದರೆ ಅದನ್ನು ಎಷ್ಟು ನಂಬರ್ದಲ್ಲಿ ನೋಡ್ತೀವಂತ. 100 ರೂಪಾಯಿ, 200 ರೂಪಾಯಿ, 50 ರೂಪಾಯಿ ಇರುತ್ತೆ, 10 ರೂಪಾಯಿ ಇರುತ್ತೆ, 20 ರೂಪಾಯಿ ನೋಟ್ ಇರುತ್ತವೆ, 2000 ರೂಪಾಯಿ ನೋಟು ಕೂಡ ಇತ್ತು. ಇವುಗಳನ್ನು ನೀವು ಅಬ್ಸರ್ವ್ ಮಾಡಿದಾಗ ನಾವು ಎಲ್ಲದನ್ನು ಕೂಡ ಅಬ್ಸರ್ವ್ ಮಾಡಿರ್ತೀವಿ. ಆದರೆ ಹಿಂದೆ ಇರುವಂತಹ ಒಂದು ಪ್ಯಾನಲಲ್ಲಿ ಎಷ್ಟು ಭಾಷೆಗಳನ್ನು ಮುದ್ರಿಸಲಾಗಿದೆ ಅಂತ ಕೇಳಿರುವಂಥ ಪ್ರಶ್ನೆ ಅದು. ಈಗ ಸಂವಿಧಾನಿಕವಾಗಿ ನೋಡಿದಾಗ ಅಧಿಕೃತವಾಗಿ ಎಷ್ಟು ಭಾಷೆಗಳಿದಾವೆ ಅಂತ ಕೇಳಿದರೆ 22 ಭಾಷೆಗಳನ್ನು ಅಧಿಕೃತವಾಗಿರುವಂತಹ ಭಾಷೆಗಳು ಅಂತ ಹೇಳಿ ನಾವು ಅಕ್ಸೆಪ್ಟೆಡ್ ಮಾಡಿರುವಂಥದ್ದು. ಆದರೆ ನೋಟಿನ ಹಿಂಭಾಗದ ಪ್ಯಾನಲ್ನಲ್ಲಿ ಎಷ್ಟು ಭಾಷೆಗಳಿದೆ ಅನ್ನೋದು ಇಂಪಾರ್ಟೆಂಟ್. 22 ಭಾಷೆಗಳಿದಾವ ಅಥವಾ 15 ಭಾಷೆಗಳಿದಾವ, 13 ಇದಾವ, 12 ಇದಾವ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಿರ್ಬೋದು ಹೇಳಿ? 22 ಇದಾವ. ಯೋಚನೆ ಮಾಡಬೇಕು. ಒಂದು ಸಲ ನೋಟ್ ತಗೊಂಡು ನೋಡಿ ಕೌಂಟ್ ಮಾಡಿದರೆ ಮತ್ತು ಲೈಫಲ್ಲಿ ಯಾವತ್ತೂ ಕೂಡ ಮರೆಯಲ್ಲ. ಯಾಕಂದರೆ ನಾನು ಹೇಳುವಂಥದ್ದು ನಿಮಗೆ ಪ್ರಾಕ್ಟಿಕಲ್ ಆಗಿ ಇರುವ, ನೀವೇ ಅದನ್ನು ನೋಟನ್ನು ನೋಡಿಬಿಟ್ಟು ಒಂದು ಸಲ ಕೌಂಟ್ ಮಾಡಿಬಿಟ್ಟೆ ಯಾವ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದ್ರು ಈಸಿಯಾಗಿ ಆನ್ಸರ್ ಮಾಡ್ತೀರಿ. ಇಷ್ಟೇ ಭಾಷೆಗಳು ಇದಾವಂಥೇಳಿ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ 15 ಭಾಷೆಗಳು ಕಂಡುಬರ್ತಾವೆ. ನೋಟಿನಲ್ಲಿರುವಂತಹ ಭಾಷೆಗಳ ಸಂಖ್ಯೆ ಎಷ್ಟು? 15 ಭಾಷೆಗಳನ್ನು ಈ ಪ್ಯಾನಲ್ನಲ್ಲಿದ್ದಾವೆ. ಒಟ್ಟು ಭಾಷೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 15ಅನ್ನು ಆನ್ಸರ್ ಮಾಡಬೇಕಾಗತ್ತೆ. ಎಷ್ಟನೇ ಪ್ರಶ್ನೆಗೆ? 7ನೇ ಪ್ರಶ್ನೆಗೆ ಇದು. ನೋಡಿ, ಇದೊಂದು ರೀತಿ IC ರಿಲೇಟೆಡ್ ಕ್ವಶನ್ಸ್ ಅಂತಾನು ಹೇಳ್ಬೋದು, GK ರಿಲೇಟೆಡ್ ಪ್ರಶ್ನೆ ಅಂತಾನು ಕೂಡ ತಗೋಬಹುದು. ಯಾಕಂದರೆ ಕಾಮನ್ ನಾಲೆಡ್ಜ್ ನಾವು ಪ್ರತಿದಿನ ದುಡ್ಡನ್ನು ನೋಡ್ತಾ ಇರ್ತೀವಿ. ಎಲ್ಲರೂ ಜೋಬಲ್ಲೂ ದುಡ್ಡಿದ್ದೇ ಇರುತ್ತೆ. ಆದರೆ ಭಾಷೆಗಳನ್ನು ಎಣಿಸಿರಲ್ಲ ನಾವು. ಎಷ್ಟು ಭಾಷೆಗಳಿದ್ದಾವೆ? 15 ಭಾಷೆಗಳನ್ನು ನಾವಿಲ್ಲಿ ನೋಡಬೇಕಾಗತ್ತೆ. 7ನೇ ಪ್ರಶ್ನೆಗೆ B ಅನ್ನೋದು ಸರಿಯಾದಂಥ ಉತ್ತರವಾಗಿರುತ್ತೆ. ರೈಟ್? ಭಾರತದ ಪಶ್ಚಿಮದ ತುದಿ ಯಾವುದು ಅಂತ ಇದೆ. ನೋಡಿ, ಭಾರತದ ಪಶ್ಚಿಮದ ತುದಿ ಯಾವುದು ಅಂತ ಕೇಳಿದರೆ ಕಿಬಿತು ಅಂತ ಇದೆ, ಇಂದಿರಾ ಕೋಲ್ ಅಂತ ಇದೆ, ಇಂದಿರಾ ಪಾಯಿಂಟ್ ಇದೆ, ಗುವಾರ್ ಮೋಟಿ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಗುವಾರ್ ಮೋಟಿ ಅಂತ ಹೇಳಿ. 8ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಗುವಾರ್ ಮೋಟಿ ಅಂತ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಂದ್ರೆ ಒಂದು ಇಂಡಿಯನ್ ಮ್ಯಾಪನ್ನು ಡ್ರಾ ಮಾಡಿಕೊಂಡು ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಒಂದು ಕಾನ್ಸೆಪ್ಟನ್ನು ತಿಳ್ಕೊಂಡ್ರೆ ಇಂಥ ಪ್ರಶ್ನೆಗಳಿಗೆ ನೀವು ಆನ್ಸರನ್ನು ಮಾಡ್ತೀರಿ. ಏನು ಅರ್ಥ ಮಾಡ್ಕೋಬೇಕು? 4 ತುದಿಗಳ ಪರಿಚಯ ಗೊತ್ತಿರಬೇಕು. ನೋಡಿ, ಭಾರತದ ಪೂರ್ವದ ತುತ್ತ ತುದಿ, ಈಸ್ಟರ್ನ್ ಲಾಸ್ಟ್ ಪಾಯಿಂಟ್ ಆಫ್ ಇಂಡಿಯಾ ಯಾವುದಪ್ಪ ಅಂದರೆ ಅದು ಕಿಬಿತು. ಕಿಬಿತು ಇದೆಯಲ್ಲ, ಇದು ಭಾರತದ ಪೂರ್ವದ ತುತ್ತ ತುದಿ. ಹಾಗಾದರೆ ಭಾರತದ ಪಶ್ಚಿಮದ ತುತ್ತ ತುದಿ ಯಾವುದು? ಗುವಾರ್ ಮೋಟಿ ಅನ್ನುವಂಥದ್ದು. ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಇದು? ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತೆ. ಇದು ಯಾವ ರಾಜ್ಯದಲ್ಲಿದೆ? ಇದು ಅರುಣಾಚಲ್ ಪ್ರದೇಶದಲ್ಲಿ ಕಂಡುಬರುವಂಥದ್ದು. ಕಿಬಿತು ಎಲ್ಲಿದೆ? ಅರುಣಾಚಲ್ ಪ್ರದೇಶದಲ್ಲಿ. ಗುವಾರ್ ಮೋಟಿ ಎಲ್ಲಿದೆಯಪ್ಪ ಅಂದರೆ ಗುಜರಾತ್ ರಾಜ್ಯದಲ್ಲಿ. ಇದನ್ನು ರನ್ ಆಫ್ ಕಚ್ ಅಂತಾನು ಕೂಡ ಕರಿತೀವಿ. ಗುವಾರ್ ಮೋಟಿ ಇಲ್ಲ ಅಂದರೆ ಆಪ್ಷನಲ್ಲಿ ಏನಿರುತ್ತಪ್ಪ ಅಂದರೆ ಕಚ್ ಅಂತ ಇದ್ರು ಆನ್ಸರನ್ನು ಮಾಡಬೇಕು. ನೆಕ್ಸ್ಟ್ ನೋಡಿ, ಭಾರತದ ಉತ್ತರದ ತುತ್ತ ತುದಿ ಲಡಾಖಲ್ಲಿ ಕಂಡುಬರುವಂಥದ್ದು ಯಾವುದಪ್ಪ ಅಂದರೆ ಅದು ಇಂದಿರಾ ಕೋಲ್ ಆಗಿರುತ್ತೆ.
ಇಂದಿರಾ ಕೋಲ್ ಅನ್ನೋಂಥದ್ದು ಭಾರತದ ಉತ್ತರದ ತುತ್ತ ತುದಿ. ಅದೇ ಭಾರತದ ದಕ್ಷಿಣದ ತುತ್ತ ತುದಿ ಅಂಡಮಾನ್ ನಿಕೋಬಾರ್ ದ್ವೀಪದ ಭಾಗದಲ್ಲಿರುವಂತಹ ಇಂದಿರಾ ಪಾಯಿಂಟ್ ಅನ್ನುವಂಥದ್ದು ಸದರ್ನ್ ಲಾಸ್ಟ್ ಪಾಯಿಂಟ್ ಆಫ್ ಇಂಡಿಯಾ. ಭಾರತದ ದಕ್ಷಿಣದ ಕೊನೆಯ ಬಿಂದು ಯಾವುದಪ್ಪ ಅಂದರೆ ಅದು ಇಂದಿರಾ ಪಾಯಿಂಟ್ ಆಗಿರುತ್ತೆ. ಇದು ದಕ್ಷಿಣದ ತುತ್ತ ತುದಿ, ಇದು ಉತ್ತರದ ತುತ್ತ ತುದಿ, ಹಾಗೆ ಇದು ಯಾವುದು ಪೂರ್ವದ ತುತ್ತ ತುದಿ ಆಗಿರುತ್ತೆ. ಗುವಾರ್ ಮೋಟಿ ಅನ್ನೋಂಥದ್ದು ಪಶ್ಚಿಮದ ತುತ್ತ ತುದಿ ಆಗಿರುತ್ತೆ. 4 ಭಾಗಗಳು ಕ್ಲಿಯರ್ ಆಯ್ತಾ? ಆ 4 ಭಾಗಗಳಿಗೆ ಸಂಬಂಧಪಟ್ಟಂತೆ ತಿಳ್ಕೊಂಡ್ರೆ ಯಾವ್ಯಾವ ರಾಜ್ಯದಲ್ಲಿ ಕಂಡುಬರ್ತಾವೆ. ಹಾಗಾದ್ರೆ ಈ ಕಿಬೀತು ಅನ್ನೋದು ಅರುಣಾಚಲ್ ಪ್ರದೇಶ್, ಇಂದಿರಾ ಕೋಲ್ ಅನ್ನೋದು ಲಡಾಖಲ್ಲಿ ಕಂಡು ಬರುತ್ತೆ, ಇಂದಿರಾ ಪಾಯಿಂಟ್ ಅನ್ನೋದು ಅಂಡಮಾನ್ ನಿಕೋಬಾರ್, ಗ್ರೇಟ್ ನಿಕೋಬಾರ್ ಅಲ್ಲ ಲಾಸ್ಟ್ ಪಾಯಿಂಟ್ ಅಲ್ಲಿ ಕಂಡು ಬರುವಂಥದ್ದು. ಗುವಾರ್ ಮೋಟಿ ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತವೆ. ಸೊ ಈ ಒಂದು ಸ್ಟ್ರಕ್ಚರ್ ಅಲ್ಲಿ ಇಷ್ಟು ಮಾಹಿತಿಯನ್ನು ತಿಳ್ಕೊಂಡ್ರೆ ಸಾಕಾಗತ್ತೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಪರ್ಣಪತಿ ಸಸ್ಯ ವರ್ಗಕ್ಕೆ ಕರೆಯುವ ಮತ್ತೊಂದು ಹೆಸರೇನು? ಇದು ಡೆಸಿಡ್ಯೂಸ್ ಫಾರೆಸ್ಟ್ ಅಂತ ಕರಿತೀವಿ. ಅಂದ್ರೆ ಎಲೆ ಉದುರುವ ಸಸ್ಯವರ್ಗ ಅಂತಾನೂ ಕೂಡ ಕರೆಯುವಂಥದ್ದು. ಡೆಸಿಡ್ಯೂಸ್ ಮೀನ್ಸ್ ಎಲೆ ಉದುರುವ, ಅದನ್ನ ಕನ್ನಡದಲ್ಲಿ ಅರ್ಥ ಏನಂತ ಕರಿತೇವೆ? ಪರ್ಣಪತಿ ಕಾಡುಗಳು ಅಂತಾನೂ ಕೂಡ ಕರಿತೀವಿ. ಕೆಲವೊಂದು ಟೈಮಲ್ಲಿ ನಮಗೆ ಆನ್ಸರ್ ಗೊತ್ತಿರತ್ತೆ, ಆದರೆ ಪದದ ಅರ್ಥ ಗೊತ್ತಿರಲ್ಲ. ಆ ಟೈಮಲ್ಲಿ ಏನು ಮಾಡ್ತೀವಿ? ರಾಂಗ್ ಆನ್ಸರ್ ಮಾಡಿಕೊಂಡು ಕೂಡ ಬರುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಅರ್ಥ ಏನು? ಎಲೆ ಉದುರುವ ಕಾಡುಗಳು ಅಂತ, ಡೆಸಿಡ್ಯೂಸ್ ಫಾರೆಸ್ಟ್ ಅಂತ. ಹಾಗಾದರೆ ಡೆಸಿಡ್ಯೂಸ್ ಫಾರೆಸ್ಟಿಗೆ ಏನಂತ ಕರಿತೀವಿ? ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ಕರಿತೀವ? ಕರೆಯಂಗಿಲ್ಲ. ಎವರ್ ಗ್ರೀನ್ ಫಾರೆಸ್ಟ್ ಅಂದ್ರೇ ಬೇರೆ ಅರ್ಥ. ಯಾಕಂದರೆ ಯಾವಾಗಲೂ ಅಲ್ಲಿನ ಅರಣ್ಯ ಪ್ರದೇಶ ಹಚ್ಚ ಹಸಿರಾಗಿರ್ತಾವೆ, ಅದಕ್ಕೆ ಎವರ್ ಗ್ರೀನ್ ಅಂತ ಕರೆಯೋದು. ಯಾಕೆ ಎವರ್ ಗ್ರೀನ್ ಆಗುತ್ತೆ? ಹೆವಿ ರೈನ್ಫಾಲ್ ಆಗುತ್ತೆ, ಅಂದರೆ ಅಬೌಟ್ 250 ಸೆಂಟಿಮೀಟರ್ ರೈನ್ಫಾಲ್ ಆಗೋದು. ಅದರ ಜೊತೆಗೆ ಟೆಂಪ್ರೇಚರು ಕೂಡ ಹೈ ಇರುತ್ತೆ. ಆ ಜಾಗದಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡುಬರ್ತಾವೆ. ಈ ಹುಲ್ಲುಗಾವಲು ಅಂತ ಕರಿತೀವಿ. ಹುಲ್ಲುಗಾವಲು ಅಂದರೆ ಒಂದು 60ರಿಂದ 80 ಸೆಂಟಿಮೀಟರ್ ಅಷ್ಟು ಮಳೆ ಬರುವಂಥ ಸಾಧ್ಯತೆ ಇರುವಂಥ ಪ್ರದೇಶಗಳಲ್ಲಿ ಗ್ರಾಸ್ ಲ್ಯಾಂಡ್ ಕಂಡುಬರುತ್ತೆ. ಮುಳ್ಳು ಗಿಡಗಳು ಸೇಮ್ ಹುಲ್ಲುಗಾವಲಿನ ಪ್ರದೇಶದ ಭಾಗದಲ್ಲಿ ಮುಳ್ಳು ಗಿಡಗಳು ಕಂಡುಬರ್ತವೆ, ಸ್ಕ್ರಬ್ ಅಂತಾನೂ ಕೂಡ ಕರಿಬಹುದು ಅದನ್ನು. ಆದರೆ ಮಾನ್ಸೂನ್ ಕಾಡುಗಳಿದಾವಲ್ಲ, ಈ ಮಾನ್ಸೂನ್ ಕಾಡುಗಳನ್ನೇ ಕರೆಯುವಂತಹ ಹೆಸರೇನಪ್ಪ ಅಂದರೆ ಪರ್ಣಪತಿ ಕಾಡುಗಳು ಅಂತ ಕರಿತೀವಿ. ಈ ಪರ್ಣಪತಿ ಕಾಡುಗಳನ್ನು ಡೆಸಿಡ್ಯೂಸ್ ಫಾರೆಸ್ಟ್ ಆರ್ ಮಾನ್ಸೂನ್ ಫಾರೆಸ್ಟ್ ಆರ್ ಎಲೆ ಉದುರುವ ಸಸ್ಯವರ್ಗಗಳು ಅಂತಲೂ ಕೂಡ ಕರೆಯುವಂಥದ್ದು. ಅಷ್ಟು ಕೂಡ ಒಂದೇ ಟೈಟಲ್. ಯಾಕೆ ಇದನ್ನು ಮಾನ್ಸೂನ್ ಫಾರೆಸ್ಟ್ ಅಂತ ಕರಿತೇವೆ? ಭಾರತದಲ್ಲಿ ಅತಿ ಹೆಚ್ಚು ಕಂಡು ಬರುವಂತಹ ಅರಣ್ಯ ಪ್ರದೇಶ ಯಾವುದಪ್ಪ ಅಂದರೆ ಈ ಮಾನ್ಸೂನ್ ಕಾಡುಗಳು ಕಂಡುಬರೋದು. ಹಾಗಾಗಿ ಆ ಕ್ಲೈಮೇಟ್ ಹೆಸರನ್ನೇ ಆ ಒಂದು ಫಾರೆಸ್ಟಿಗೆ ಕಂಡು ಬರುತ್ತೆ. ಇಡೀ ಭಾರತದಲ್ಲಿ ಅತಿ ಹೆಚ್ಚು ಕಂಡುಬರುವಂತಹ ಅರಣ್ಯ ಎಲೆ ಉದುರುವಂತಹ ಸಸ್ಯವರ್ಗಗಳು ಆಗಿರ್ತವೆ. ಹಾಗಾಗಿ ಆ ಒಂದು 9ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಮಾನ್ಸೂನ್ ಕಾಡುಗಳು ಅಂತಾನೆ ಆನ್ಸರ್ ಮಾಡಬೇಕಾಗತ್ತೆ. ಇನ್ನು ಹಲವಾರು ಕಾಡುಗಳು ಭಾರತದಲ್ಲಿ ಕಂಡುಬರ್ತವೆ. ಆ ಫಾರೆಸ್ಟ್ ಯಾವ್ಯಾವುದು ಅಂತಲೂ ಕೂಡ ನಾವು ನೋಡ್ತಾ ಹೋಗಬೇಕಾಗತ್ತೆ. ಸ್ನೇಹಿತರೆ ನೋಡಿ, ನೋಡೋದಕ್ಕೆ ಇದು ಜಾಗ್ರಫಿ ರಿಲೇಟೆಡ್ ಕಾನ್ಸೆಪ್ಟ್ ಅನಿಸ್ಬೋದು ನಿಮಗೆ. ನೋಡಿ, ಅದು PhD ಎಕ್ಸಾಮಲ್ಲಿ ಎನ್ವೈರ್ಮೆಂಟ್ ಸೈನ್ಸಲ್ಲಿರುವಂತಹ ಒಂದು ಟಾಪಿಕ್ ಆಗಿರ್ತವೆ ಇವು. ಇದನ್ನು ಕೂಡ ನಾವು ಕ್ಲೀನಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ನೋಡಿ, ಈ EVS ಅಲ್ಲಿ ಹಿಸ್ಟ್ರಿ ಇರುತ್ತೆ, ಜಾಗ್ರಫಿ ಇರುತ್ತೆ, ಅದರ ಜೊತೆಗೆ ಪೊಲಿಟಿಕಲ್ ಸೈನ್ಸು ಕೂಡ ಕೆಲವೊಂದು ಬೇಸಿಕ್ ಕ್ವಶನ್ಸು, ಎಕನಾಮಿಕ್ಸು ಕೂಡ ಕೆಲವೊಂದು ಬೇಸಿಕ್ ಕ್ವಶನ್ಸನ್ನು ಕೇಳ್ತಾ ಬರ್ತಾನೆ. ಹಾಗಾಗಿ ಅದನ್ನು ಕೂಡ ನಾವು ಫೋಕಸ್ ಮಾಡ್ಕೊಳ್ತಾ ಓದಬೇಕಾಗತ್ತೆ. ಓಕೆ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಇಂಪಾರ್ಟೆಂಟ್ ಆಗಿರುವಂತಹ ಇಷ್ಟು ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿರಿ. ಮೊಬೈಲ್ ಆ್ಯಪನ್ನು ಪರ್ಚೇಸ್ ಮಾಡ್ಕೊಳ್ರಿ. ವೀಡಿಯೋಸನ್ನು ನೋಡ್ತಾ ಹೋಗಿ, ಏನೇ ಡೌಟ್ ಇದ್ರೂ ಕ್ಲಿಯರ್ ಮಾಡ್ತೀರಿ. ಈಗಿಂದನೇ ತಯಾರಿ ನಡೆಸಿ ಮುಂದಿನ ಒಂದು ಲೀಸ್ಟಲ್ಲಿ ನಿಮ್ಮ ಹೆಸರು ಬರಲಿ ಅಂತ ಹಾರೈಸ್ತಾ ಇವತ್ತಿನ ಒಂದು ಕಾನ್ಸೆಪ್ಟನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.